ನೋಡಿದಂಥ ವಿಚಾರ. ಅಧ್ಯಾಯದ ಉದ್ದೇಶ ಭಗವಂತನ ಅರಿವಿನ ಸಂಪೂರ್ಣ ಸಾಮರ್ಥ್ಯದ ಮಟ್ಟಿಗೆ ತಿಳಿದುಕೊಳ್ಳೋದಕ್ಕೆ. ಅದೇ ನಮ್ಮ ಉದ್ದೇಶ. ಯಾವುದನ್ನು ತಿಳಿದರೆ ಎಲ್ಲವನ್ನೂ ತಿಳಿದಂಗಾಗುತ್ತೋ ಅಂತಹ ಜ್ಞಾನ ವಿಜ್ಞಾನವನ್ನು ಕಲಿಯೋದು. ಇದರಲ್ಲಿ ಮುಖ್ಯವಾದ ವಿಷಯ ಭಗವಂತ ಹೇಳಿರೋದು ಕಳೆದ ಬಾರಿ ಅಷ್ಟರೂಪವಾದಂಥ ಜಡ ಪ್ರಕೃತಿ ಬಗ್ಗೆ ಹೇಳಿದ. ಭೂಮಿ, ನೀರು, ಅಗ್ನಿ, ವಾಯು, ಆಕಾಶ ಮತ್ತು ಇದರ ಜೊತೆಗೆ ಮನಸ್ಸು, ಬುದ್ಧಿ, ಅಹಂಕಾರ ಇವುಗಳ ಬಗ್ಗೆ ವಿವರಣೆ ಕೊಟ್ಟ. ನಂತರ ಚೇತನ ಪ್ರಕೃತಿ, ಚಿತ್ ಪ್ರಕೃತಿ ಅಂತೇವೆ, ಜೀವಶಕ್ತಿ ಅಂತ ಕೂಡ ಕರಿತೇವೆ. ಜಡ ಪ್ರಕೃತಿಗೆ ಪ್ರಾಣ ತುಂಬುವಂಥದ್ದೇ ಚೇತನ ಶಕ್ತಿ. ಭಗವಂತ ಸೃಷ್ಟಿಯ ಮೂಲ, ಭಗವಂತನ ಸೃಷ್ಟಿ ಕಾರಣವೂ ಪ್ರಳಯ ಕಾರಣವೂ ಆಗಿದ್ದಾನೆ ಅಂತ ತಿಳ್ಕೊಂಡ್ವಿ. ಮತ್ತು ಜ್ಞಾನ ವಿಜ್ಞಾನದ ಬಗ್ಗೆ, ಜ್ಞಾನ ಅಂತಂದರೆ ದೇವರಿದ್ದಾನೆ, ಸರ್ವಶಕ್ತಿವಂತನಾದವನು ಅಂತ ಓದೋದ್ರ ಮೂಲಕ, ಕೇಳೋದ್ರ ಮೂಲಕ ತಿಳ್ಕೊಳ್ಳೋದನ್ನು ನಾವು ಜ್ಞಾನ ಅಂತೇವೆ. ವಿಜ್ಞಾನ ಅಂತಂದರೆ ದೇವರ ವಿಭೂತಿಗಳನ್ನು ನೇರವಾಗಿ ಅನುಭವಿಸುವುದರ ಮೂಲಕವಾಗಿ ತರಸ್ಪರ್ಶವಾಗಿ ತಿಳ್ಕೊಳ್ಳೋದು, ಎಕ್ಸ್ಕ್ಲೂಸಿವ್ ನಾವೇ ಅನುಭವದಿಂದ ತಿಳ್ಕೊಳ್ಳೋದು ವಿಜ್ಞಾನ ಅಂತೆ. ಶಾಸ್ತ್ರ ದೇವರ ಬಗ್ಗೆ ವರ್ಣನೆ ಮಾಡ್ತದೆ. ಆ ವರ್ಣಿಸಿದ್ದನ್ನು ಜಗತ್ತಿನಲ್ಲಿ ನಮಗೆ ನಾವು ನೋಡಲಿಕ್ಕಾದರೆ, ಅನುಭವಿಸಿದರೆ ಅದನ್ನು ವಿಜ್ಞಾನ ಅಂತ ಕರೀತಾರೆ. ಆಮೇಲೆ ಮಾಯಾ ಮತ್ತು ತ್ರಿಗುಣಾತ್ಮಕವಾದಂಥ ಪ್ರಪಂಚದ ಬಗ್ಗೆ ತಿಳ್ಕೊಂಡ್ವಿ. ಸತ್ವ, ರಜಸ್ಸು, ತಮಸ್ಸು ಎಂಬ 3 ಗುಣಗಳಿಂದ ಪ್ರಪಂಚ ನಡೀತಾ ಇದೆ. ಮಾಯೆಯನ್ನು ಮೀರಿ ಮುಕ್ತಿಗೆ ಜ್ಞಾನ ಮತ್ತು ಭಕ್ತಿಯೇ ಮಾರ್ಗ ಅಂತ ಹೇಳಿದಾನೆ ಭಗವಂತ. ಆಮೇಲೆ ನೀರು, ಸೂರ್ಯ, ಚಂದ್ರ, ಅಗ್ನಿ, ವಾಯು ಮುಂತಾದ ಎಲ್ಲದರಲ್ಲೂ ದೇವರ ವಿಭೂತಿ ಇದೆ. ಎಲ್ಲ ಜಡ ಚಿತ್ ಪ್ರಕೃತಿಗಳ ಸೂತ್ರದ ಮೇಲೆ ಒಂದು ಮಣಿಗಳಂತೆ ಭಗವಂತನಲ್ಲೇ ನೆಲೆಸಿವೆ ಅಂತ ಹೇಳಿದ. ಮತ್ತು ಪಂಚಭೂತಗಳಿಂದ ದೇಹ, ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಮನೋಮಯ, ವಿಜ್ಞಾನಮಯ ಈ ಕೋಶಗಳು ರೂಪುಗೊಂಡಿವೆ. ಜೀವ ಸೃಷ್ಟಿಗೆ ಪುರುಷ ಅಂದರೆ ಭಗವಂತ ಮತ್ತು ಲಕ್ಷ್ಮಿ ಕಾರಣರಾಗ್ತಾರೆ ಅಂತ ವಿಚಾರವನ್ನು ತಿಳ್ಕೊಂಡಿದ್ವಿ. ಆಮೇಲೆ ಭಕ್ತಿಯ ಮಹತ್ವದ ಬಗ್ಗೆ ಹೇಳ್ತಾ, ಸಾವಿರಾರು ಮಂದಿಯಲ್ಲಿ ಕೆಲವರು ಮಾತ್ರವೇ ಸಿದ್ಧಿಗಾಗಿ ಪ್ರಯತ್ನ ಮಾಡ್ತಾರೆ. ಆ ಸಿದ್ಧಿರಲ್ಲಿ ಅಪರೂಪವಾಗಿ ಮಾತ್ರವೇ ದೇವರನ್ನು ತತ್ವತಃ ಅರಿಯುವಂಥವನು ಕಂಡು ಬರ್ತಾನೆ ಅಂತ ವಿಚಾರ ಕೂಡ ಭಗವಂತ ಹೇಳಿದ. ಕಳೆದ ಬಾರಿ ಈ ಶ್ಲೋಕವನ್ನು ಬರೀ ಅರ್ಧ ಮಾತ್ರ ನಾವು ನೋಡಿದ್ವಿ. ರಸೋಮಪ್ಸು ಕೌಂತೇಯ ಪ್ರಭಾಸ್ಮಿ ಶಿಶುಸೂರ್ಯಯೋ ಪ್ರಣವ ಸರ್ವವೇದೇಶು ಶಬ್ದಕ್ಕೆ ಪೌರುಷಂ ನೃಷು ಅಂತ ಹೇಳ್ತಾನೆ. ಇದು ಅನುಭವಪೂರ್ವಕವಾಗಿ ತಿಳಿಸುವಂಥ ಒಂದು ವಿಚಾರ. ಭಗವಂತನ ಬಗ್ಗೆ ನಮಗೆ ಗೊತ್ತಿದೆ. ಭಗವಂತನ ಗುಣಗಳು ಸಾಕಷ್ಟು ಶಾಸ್ತ್ರಗಳು, ಉಪನಿಷತ್ತುಗಳು, ವೇದಗಳು ಎಲ್ಲವೂ ಹೇಳ್ತವೆ. ಆದರೆ ಅದು ಕೇಳುವುದ ಮುಖಾಂತರವಾಗಿ ಅಥವಾ ಪುಸ್ತಕ ಗ್ರಂಥ ಓದುವಂಥರ ಮುಖಾಂತರವಾಗಿ ನಾವು ತಿಳ್ಕೊಂಡಿದ್ದೇವೆ. ಸ್ವತಃ ಭಗವಂತನ ನಾವು ಅನುಭವಿಸುವುದಂಥದ್ದು ಹೇಗೆ? ನಮ್ಮ ಅನುಭವಕ್ಕೆ ಬರೋದು ದೇವರು ಅಂತಂದರೆ ದೇವಸ್ಥಾನಕ್ಕೆ ಹೋಗಬೇಕು. ದೇವಸ್ಥಾನದಲ್ಲಿ ವಿಗ್ರಹ ಇರುತ್ತೆ, ವಿಗ್ರಹ ಅಥವಾ ಯಾವುದೋ ಒಂದು ಪ್ರತಿಮೆ ಇರುತ್ತೆ, ಅದರಲ್ಲೇ ನಾವು ದೇವರನ್ನು ನೋಡ್ತೇವೆ. ಅದು ನಮ್ಮಲ್ಲಿ ಬಂದಂಥ ಸಾಮಾನ್ಯವಾದಂಥ ಲೌಕಿಕವಾದಂಥ ರೂಢಿ. ನಮಗೆ ಸ್ವಾತಂತ್ರ್ಯ ಬಂದ ಮೇಲೆ ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ನಾವು ನೋಡ್ಬೋದು ಗಾಂಧಿ, ನೆಹರು ಈ ಚಿತ್ರಪಟಗಳನ್ನೆಲ್ಲ ಇಡ್ತಾರೆ. ಶಾಲೆಯಲ್ಲಂತೂ ಖಂಡಿತ ಇಟ್ಟೇ ಇಡ್ತಾರೆ. ಉದ್ದೇಶ ಏನು? ಎಷ್ಟೋ ಕಷ್ಟಪಟ್ಟು ತುಂಬ ಕಷ್ಟಗಳನ್ನು ಅನುಭವಿಸಿ ನಮ್ಮ ಮುಂದಿನ ಪೀಳಿಗೆ ಚೆನ್ನಾಗಿರಲಿ ಅಂತ ನಮಗೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟಿದ್ದಾರೆ. ಇದನ್ನು ದುರುಪಯೋಗ ಮಾಡ್ಕೋಬಾರ್ದು, ಅದೇ ರೀತಿ ನಿರುಪಯೋಗ ಮಾಡ್ಕೋಬಾರ್ದು. ಅವರನ್ನು ನೋಡಿದ ತಕ್ಷಣ ನಮಗೆ ಮನಸ್ಸಿನಲ್ಲಿ ಅದು ಬರಬೇಕು ಅಂತಂಬ ಉದ್ದೇಶದಿಂದ ಎಲ್ಲ ಸರ್ಕಾರಿ ಕಚೇರಿಗಳೇ ಹಾಕಿರ್ತಾರೆ. ನಾವು ಅದನ್ನು ತೆಗೆಯೋದು ಯಾವಾಗ? ಅದನ್ನು ನೋಡೋದು ಕೂಡ ಇಲ್ಲ. August 15th ಆಗಲಿ, January 26th ಆಗಲಿ, October 2nd ಆಗಲಿ, ಆ ಚಿತ್ರಪಟಗಳನ್ನು ಕೆಳಗಿಳಿಸ್ತೇವೆ, ಒರೆಸ್ತೇವೆ, 2 ಹೂವಿನ ಹಾರ ಹಾಕ್ತೇವೆ, ಮತ್ತು ಯಥಾಸ್ಥಾನಕ್ಕೆ ಮೇಲೆ ಇಳಿಸ್ತೇವೆ ಅಷ್ಟೆ. ಅವ್ರಿಗೆ ಏನು ಮಾಡು ಅಂತ ಹೇಳಿದ್ದಾರೆ, ಅವರ ನಮಗೋಸ್ಕರ ಏನು ಶ್ರಮ ಪಟ್ಟಿದ್ದಾರೆ, ಅದು ಆ ಮೂರ್ತಿಯ ಪ್ರತೀಕವನ್ನು ನೋಡಿದ್ರೆ ನಮಗೆ ನೆನಪು ಬರಬೇಕೋಸ್ಕರ ಹಂಗೆ ಮಾಡ್ತಾರೆ. ಇಲ್ಲಿ ಅದಕ್ಕಿಂತಲೂ ಸರ್ವೋತ್ಕೃಷ್ಟವಾದಂಥ ಭಗವಂತನ ವಿಗ್ರಹ ಇಡೋದು ಅದೇ ಉದ್ದೇಶಕ್ಕೋಸ್ಕರವೇ. ಪ್ರತಿಯೊಂದು ಹಳ್ಳಿಯಲ್ಲೂ ಒಂದು ರಾಮನ ದೇವಸ್ಥಾನ ಆಗಲಿ, ಒಂದು ಕೃಷ್ಣನ ದೇವಸ್ಥಾನ ಆಗಲಿ, ಒಂದು ಗುರುಗಳ ದೇವಸ್ಥಾನ ಆಗಲಿ ಇಡುವುದ ಮುಖ್ಯ ಉದ್ದೇಶ ಏನು? ಅವರು ಏನು ಹೇಳಿದ್ದಾರೆ, ಯಾವ ಥರ ಜೀವನವನ್ನು ಮಾಡು ಅಂತ ಹೇಳಿದ್ದಾರೆ, ಅದನ್ನು ನೆನಪು ಬರಲಿ ಅಂತ.
ಆದರೆ ನಾವು ಹೋಗೋದು ನಮ್ಮ ಬೈಕೆಗಳನ್ನು ಒಂದು ಚೀಲವನ್ನು ಬಿಚ್ಚಿಟ್ಟು ಆ ಬೈಕೆಗಳನ್ನು ಕೇಳಿ ಕ್ವಿಟ್ ಪ್ರೋಕೋ ಅಂತೇವೆ. ನಿನಗಿಷ್ಟು ಕೊಡ್ತೇನೆ, ನನಗಿಷ್ಟು ಅನುಕೂಲ ಮಾಡು. ಲಾಸ್ಟ್ ಟೈಮ್ ನನಗೆ ಅನುಕೂಲ ಮಾಡಿದ್ದಿ, ನಿಂಗೆ ಅದು ಮಾಡಿಸಿದೆ, ಈ ಸಲ ಮತ್ತೆ ಅನುಕೂಲ ಮಾಡು. ನನ್ನ ಮಗನ ಮದುವೆ ಆಗ್ತಾಯಿಲ್ಲ, ಉದ್ಯೋಗ ಬರ್ತಾಯಿಲ್ಲ, ಆರೋಗ್ಯ ಸುಧಾರಣೆ ಆಗ್ತಾಯಿಲ್ಲ. ಈ ರಿಕ್ವೆಸ್ಟ್ಗೋಸ್ಕರ ನಾವು ದೇವಸ್ಥಾನ ಅಂದ್ಕೊಂಡ್ಬಿಟ್ಟಿದ್ದೀವಿ. ಅಲ್ಲಿ ದೇವರು ಅಂತಂಬೋದು ನಮ್ಮ ಬಯಕೆಗಳನ್ನು ಈಡೇರಿಸಲಿಕ್ಕೆ ಒಬ್ಬ ರಿಲಿಜಿಯಸ್ ಏಜೆಂಟ್ ಅಂತ ನಾವು ಅಂದ್ಕೊಂಡ್ಬಿಟ್ಟಿದ್ದೇವೆ. ಇದು ಆಗ್ತಾ ಇರುತ್ತೆ. ಆದರೆ ನಿಜವಾಗಿ ಭಗವಂತನಲ್ಲಿ ಭಕ್ತಿ, ದೇವಸ್ಥಾನದಲ್ಲಿ ನಮ್ಮ ಬಯಕೆಗಳೇ ಮೂಡ್ತಾ ಹೊತ್ತು ಭಗವಂತನ ಮೇಲೆ ಭಗವಂತ ಹೇಳಿದ್ದನ್ನು ತಿಳ್ಕೊಳ್ಳೋದಂತ ಅಲ್ಲಿ ಏನು ಗೊತ್ತಾಗೋದೇ ಇಲ್ಲ. ಕೃಷ್ಣ ಹೇಳ್ತಾನೆ, ಎಲ್ಲೆಲ್ಲಿ ನನ್ನ ವಿಭೂತಿಗಳಿದೆ ಆ ವಿಭೂತಿಗಳು ಏನು ಯಾಕೆ ಇದೆ, ಭಗವಂತನ ವಿಶೇಷವಾದ ಶಕ್ತಿ ಏನಿದೆ ಅಂತಂಬ ಜ್ಞಾನವನ್ನು ಭಗವಂತ ಕೊಡ್ತಾನೆ. ನಾವು ನಿತ್ಯದಲ್ಲೂ ಅಂಥದ್ದು ನೋಡಿದಾಗ ಅದರಲ್ಲಿ ಭಗವಂತ ಇದ್ದಾನೆ ಅಂತಂಬೋ ಅರಿವು ನಮಗೆ ಮೂಡಿದಾಗ ಇಡೀ ಜಗತ್ತಿನಲ್ಲಿ ಎಲ್ಲ ಕಡೆ ಭಗವಂತ ಇದ್ದಾನೆ ಅಂತಂಬೋ ಒಂದು ಭಾವನೆ ಬರುತ್ತೆ. ಅದೇ ಸಂತೋಷಕ್ಕೆ ಮೂಲ ಅಂತ ಹೇಳ್ತಾರೆ. ಈ ಶ್ಲೋಕದಲ್ಲಿ ಕೃಷ್ಣ ಪಂಚಭೂತಗಳಲ್ಲಿ ಜಲ ಮತ್ತು ಆಕಾಶದಂತಹ ಮಹತ್ವದ ತತ್ವಗಳನ್ನು ತಾನು ಹೇಗೆ ವಿಭೂತಿಯಾಗಿ ನೆಲೆಸಿದ್ದೇನೆ ಎಂಬುದನ್ನು ವಿವರಿಸ್ತಾನೆ. ಎಕ್ಸ್ಕ್ಲೂಸಿವ್ ಕ್ವಾಲಿಟಿ, ವಿಭೂತಿ ಅಂತಂದರೆ ಎಕ್ಸ್ಕ್ಲೂಸಿವ್ ಆಗಿ ಅದಕ್ಕೆ ಮುಖ್ಯವಾದ ಗುಣ ಯಾವುದಿದೆಯೋ ಅದು ನಾನಾಗಿದ್ದೇನೆ ಅಂತ ಅರ್ಥ. ರಸೋಮಪ್ಸುಹು ಕೌಂತೆಯ ಅಂತ ಹೇಳಿದ, ನೀರಿನಲ್ಲಿ ನಾನು ರಸರೂಪನಾಗಿದ್ದೇನೆ ಅಂತ ಹೇಳ್ತಾನೆ. ರಸ ಅಂತಂದರೆ ಸಾರಭೂತವಾದದ್ದು, ಹರಿಯುವಂಥ ಗುಣ, ರುಚಿ, ಆನಂದ. ನಮಗೆ ಏನಾದರೂ ತುಂಬ ಸ್ಟ್ರೆಸ್ ಆದರೆ ಕೂಡ ತಲೆ ಮೇಲೆ ಸ್ನಾನ ಮಾಡಿದರೆ ಎಷ್ಟು ಹಿಂಗಿರುತ್ತೆ, ತುಂಬ ಫ್ರೆಶ್ ಆಗಿಬಿಡುತ್ತೆ. ರಾತ್ರಿ ಮಲಗಿದ್ದೇವೆ, ಬೆಳಗ್ಗೆ ತಕ್ಷಣ ನಿದ್ದೆ ಮಬ್ಬುನಲ್ಲಿರ್ತೇವೆ, ಒಂದು ಹನಿ ನೀರು ತಲೆ ಮೇಲೆ ಬಿದ್ದ ಎಚ್ಚರ ಆಗ್ತದೆ. ಸೊ ಅಂತಹ ಗುಣ, ನೀರಿಗೆ ಆ ಶಕ್ತಿ ಹೇಗೆ ಬಂತು ಅಂತಂದರೆ ಭಗವಂತ ತಾನೇ ನೆಲೆಸಿರೋದ್ರಿಂದ, ತನ್ನ ವಿಭೂತಿ ಇರುವುದರಿಂದ. ಭಗವಂತನ ಆನಂದ, ಜ್ಞಾನಶಕ್ತಿಯೇ ನೀರಿನಲ್ಲಿ ಹರಿಯುವಂಥ ಶಕ್ತಿ ಮತ್ತು ರುಚಿಯಾಗಿ ಕಾಣ್ತದೆ ಅಂತ ಹೇಳ್ತಾರೆ. ನಮ್ಮ ಉಪಾಸನೆಯಲ್ಲಿ ನೀರಿಗೆ ಮಹತ್ವ, ಸ್ನಾನ, ಅರ್ಘ್ಯ, ತರ್ಪಣ, ನೈವೇದ್ಯ ಮೊದಲಾದ ಎಲ್ಲ ಅನುಷ್ಠಾನಗಳಲ್ಲೂ ನೀರೇ ತುಂಬ ಮುಖ್ಯ. ಏನೂ ಇಲ್ಲದಾಗ ನೀರನ್ನೇ ಎಲ್ಲದರ ಪ್ರತಿನಿಧಿಯಾಗಿ ಅರ್ಪಿಸ್ತೇವೆ. ಏಕೆಂತಂದರೆ ನೀರೇ ಸೃಷ್ಟಿಯ ಮೂಲದ್ರವ್ಯ. ನಮ್ಮ ಈ ಭೂಮಿ ಸೃಷ್ಟಿ ಆಗಿದ್ದು ಕೂಡ ನೀರಿನಿಂದನೇ. ಶಾಸ್ತ್ರದಲ್ಲಿ ನೀರನ್ನು ವಿಷ್ಣು ಅಂತ ಕರೀತಾರೆ. ಎಲ್ಲವನ್ನೂ ಒಳಗೊಂಡು ಹೊರಬರುವಂಥ ತತ್ವವಾಗಿರುವುದರಿಂದ ನೀರು, ಈಗ ನಮಗೆ ಮನ್ವಂತರ ಸಮಾಪ್ತ ಆಯಿತು ಅಂದ್ಕೊಳ್ಳಿ, 71 ಮಹಾಯುಗ ಆಯಿತು, ಆದರೆ ಇಡೀ ಭೂಮಿ ನೀರಿನಲ್ಲಿರ್ತದೆ. ನೀರಿನಲ್ಲಿ ಒಂದು ಯಾವುದನ್ನ ಒಂದು ಕಲ್ಲು ಹಾಕಿದರೆ ಹೇಗಿರ್ತದೆ ಹಾಗಿರ್ತದೆ. ಭೂಮಿ ಒಳಗೆ ನೀರು, ಈ ಭೂಮಿ ನೀರಿನೊಳಗೆ ಹೋಗ್ತದೆ. ಹಾಗಾಗಿ ನೀರಿನಲ್ಲಿ ಸ್ವತಃ ನಾನಿದ್ದೇನೆ ಅಂತ ಭಗವಂತ ಹೇಳ್ತಾನೆ. ನಂತರ ಕೃಷ್ಣ ಹೇಳಿದ, ಪ್ರಭಾಸ್ಮಿ ಶಶಿ ಸೂರ್ಯಯೋಗು, ಸೂರ್ಯಚಂದ್ರರಲ್ಲಿರುವಂಥ ಪ್ರಕಾಶರೂಪನಾಗಿರೋದು ನಾನೇ. ಚಂದ್ರನ ಬೆಳಕು ಸ್ವತಃ ಬೆಳಕು ಅಲ್ಲ, ಸೂರ್ಯನ ಬೆಳಕು ಚಂದ್ರನ ಮೇಲೆ ಬಿದ್ದು ನಮಗೆ ಕಾಣ್ತದೆ. ಸೂರ್ಯನ ಬೆಳಕು ಸ್ವತಃ ಬೆಳಕಲ್ಲ, ನನ್ನ ಬೆಳಕು ಸೂರ್ಯನ ಮೇಲೆ ಬಿದ್ದು ನಿಮಗೆ ಕಾಣುತ್ತದೆ ಅಂತ ಹೇಳ್ತಾನೆ ಭಗವಂತ. ಸೂರ್ಯಚಂದ್ರರಿಂದಲೇ ಜೀವಜಾತಕ್ಕೆ ಶಕ್ತಿ, ಪ್ರಾಣಶಕ್ತಿ ಲಭಿಸ್ತಾ ಇರೋದು. ಸೌರಶಕ್ತಿ ಮನುಷ್ಯನ ಜೀವನಕ್ಕೆ ಮುಖ್ಯ. ಚಂದ್ರನ ಶಕ್ತಿ ವನಸ್ಪತಿಗಳಿಗೆ ವಿಶೇಷ. ನಮಗೆ ದೇಹದಲ್ಲಿ ಕಾಯಿಲೆ ಬರಬಾರ್ದು ಅಂದರೆ ಸೂರ್ಯನ ಶಕ್ತಿ ನಮ್ಮ ಮೇಲೆ ಬೀಳಬೇಕು. ಕಾಯಿಲೆ ಬಂದ ಮೇಲೆ ಗುಣಪಡಿಸಬೇಕಾದರೆ ವನಸ್ಪತಿಗಳ ಮೂಲಕ ನಾವು ಗುಣಪಡಿಸ್ಕೊಳ್ಬೇಕು. ಆ ವನಸ್ಪತಿಗಳಲ್ಲಿ ಆ ಔಷಧಿ ತಯಾರಾಗುವಂಥ ಶಕ್ತಿ ಕೊಡುವುದೇ ಚಂದ್ರನಿಂದ. ಹೀಗೆ ಸೂರ್ಯನ ತಾಪ ಮತ್ತು ಚಂದ್ರನ ಶೀತಳ ಪ್ರಕಾಶದಿಂದಲೇ ಜೀವಲೋಕ ಉಳಿತಾ ಇದೆ ಅಂತ ಹೇಳ್ತಾನೆ. ಈ ರೀತಿಯಾಗಿ ಭಗವಂತನು ನೀರಿನಲ್ಲಿ ರಸವಾಗಿ, ಸೂರ್ಯಚಂದ್ರರಲ್ಲಿ ಪ್ರಭವಾಗಿ ನೆಲೆಸಿದ್ದು ನಿರಂತರವಾಗಿ ಜೀವಜಾತಕ್ಕೆ ಜ್ಞಾನ, ಆನಂದ, ಪ್ರಾಣಶಕ್ತಿಯನ್ನು ಹರಿಸ್ತಾ ಇದ್ದಾನೆ. ಆದ್ದರಿಂದ ಅವನ ಕೇಶವ ಅಂತ ಕರೀತಾರೆ. ಇದು ಕಳೆದ ಬಾರಿ ನಾವು ಸ್ಪರ್ಶ ಮಾಡಿದ್ದು. ನಮಗೆ ನೀರು ನೋಡಿದಾಗಲೂ, ಸೂರ್ಯನ ನೋಡಿದಾಗಲೂ, ಚಂದ್ರನ ನೋಡಿದಾಗ ಭಗವಂತನ ಅದರಲ್ಲಿ ಎಕ್ಸ್ಕ್ಲೂಸಿವ್ ಕ್ವಾಲಿಟಿ ಏನಿದೆ ಆ ಕ್ವಾಲಿಟಿಯಲ್ಲಿ ಭಗವಂತನ ನೋಡಬೇಕು. ಕ್ವಾಲಿಟಿ ಇದೆ ಅಂತಂಬೋದು ಜ್ಞಾನ, ಅದರಲ್ಲಿ ಇದೆ ಅಂತ ನಮಗೆ ಅರಿವು ಮೂಡೋದು, ನೋಡಿದಾಗೆಲ್ಲ ಅರಿವು ಮೂಡೋದು ವಿಜ್ಞಾನ, ಅನುಭವಪೂರ್ವಕವಾಗಿ ತಿಳಿದುಕೊಳ್ಳೋದು. ಸೂರ್ಯಚಂದ್ರಾದಿಗಳಿಲ್ಲದೆ ನಮ್ಮ ಜೀವನವೇ ಇಲ್ಲ, ನೀರಿಲ್ಲದೆ ಅಸಲಿಲ್ಲ. ಹಾಗಾಗಿ ಇದು ಮೂರನ್ನು ನೋಡಿದಾಗ ಪ್ರತ್ಯಕ್ಷ ಭಗವಂತ ಇದ್ದಾನೆ ಅಂತ ಅರಿವು ಬರಬೇಕು.
ಸಣ್ಣತಂದಾಗೆ ದೇವರು ಎಲ್ಲ ಕಡೆ ಇದ್ದರೂ ಕೂಡ ಅದನ್ನು ನೋಡುವಂಥ ಕಣ್ಣುಗಳು ನಮ್ಮದು ಗಟ್ಟಿ ಇರಲ್ಲ. ಹಾಗಾಗಿ ನಮ್ಮ ಹಿರಿಯರು ಏನು ಮಾಡಿದ್ದಾರೆ, ಒಂದು ಪ್ರತೀಕ ಬೇಕು. ಯಾಕಂದರೆ ಏನೂ ಗೊತ್ತಿಲ್ಲದವನಿಗೆ ದೇವರು ಅಂದರೆ ಏನು ಅಂತ ತೋರಿಸ್ಬೇಕಲ್ಲ. ಅದಕ್ಕೆ ಭಗವಂತನನ್ನು ವೇದ ಉಪನಿಷತ್ತುಗಳು ಏನು ವರ್ಣನೆ ಮಾಡ್ತದೆ ಆ ವರ್ಣನೆಯನ್ನು ತಗೊಂಡು ಒಂದು ಚಿತ್ರವನ್ನು ಮಾಡಿದರು ನಮ್ಮ ಥರನೇ. ಯಾಕಂದರೆ ಮನುಷ್ಯನ ಥರ ಇದ್ರೇ ಮನುಷ್ಯ ದೇವರು ಅಂತಂತ ಬೇಗ ಹತ್ತಿರ ಆಗಿ ನೆನಪಾಗ್ತದೆ. ಅದು ಪ್ರಾರಂಭದಲ್ಲಿ ಏನೂ ಗೊತ್ತಿಲ್ಲದಾಗ. ಕ್ರಿಶ್ಚಿಯಾನಿಟಿ, ಇಸ್ಲಾಮಲ್ಲಿ ಕೂಡ ಪ್ರತಿಮಾ ಪೂಜೆ ಎಂಬುದಿಲ್ಲ. ನಮ್ಮಲ್ಲಿ ಒಂದು ಹಂತದವರೆಗೂ ಪ್ರತಿಮಾ ಪೂಜೆ ಇದೆ. ಅದು ಯಾಕೆ ಅಂತಂದರೆ ಜ್ಞಾನದವನ್ನು ಮತ್ತಿಷ್ಟು ಬೇಗ, ಯಾಕಂದರೆ ಪಂಚಭೂತಗಳು ನಮ್ಮ ಕಣ್ಣು, ಕಿವಿ, ಇಂದ್ರಿಯಗಳೇನಿದೆ ಅದು ಗ್ರಹಣ ಮಾಡೋದು ತುಂಬ ಈಸಿ. ಅವು ಗ್ರಹಣ ಮಾಡಿದರೆ ಜ್ಞಾನ ಪಡ್ಕೊಳ್ಳೋದು ತುಂಬ ಸುಲಭ ಆಗ್ತದೆ. ಆ ಕಾರಣಕ್ಕಾಗಿ ನಮ್ಮಲ್ಲಿ ಕೂಡ ಪ್ರತಿಮಾ ಪೂಜೆ ಒಂದು ಹಂತದವರೆಗೂ ಇದೆ. ಏನೂ ಗೊತ್ತಿಲ್ಲದಾಗ ತಂದೆ ತಾಯಿ ಮಗುವನ್ನು ಕೈ ಹಿಡ್ಕೊಂಡು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿ ದೇವರಿದ್ದಾನೆ, ದೇವರು ನಮ್ಮನ್ನು ನೋಡ್ತಾ ಇರ್ತಾನೆ, ಕಾಪಾಡ್ತಾನೆ, ತಪ್ಪು ಕೆಲಸ ಮಾಡಿದ್ರೆ ಕಣ್ಣು ಚುಚ್ಚುತ್ತಾನೆ, ಈ ಥರ ಹೇಳಿ ಆ ಮಗುವನ್ನು ಒಂದು ಹಾದಿಯಲ್ಲಿಟ್ಟು ಅದನ್ನೇ ಪ್ರತ್ಯಕ್ಷ ಈ ಥರ ಒಂದು ರೂಢಿಯನ್ನಾಗಿ ಮಾಡಿಸ್ತಾರೆ. ನಂತರ ಆ ಮಗು ಚೆನ್ನಾಗಿ ತಿಳ್ಕೊಂಡು ದೇವರ ಬಗ್ಗೆ ಮತ್ತಿಷ್ಟು ತಿಳ್ಕೊಂಡು ಇಡೀ ಎಲ್ಲ ಕಡೆಯೂ ಭಗವಂತ ಇದ್ದಾನೆ ಅಂತಂಬೋ ಅನುಭವ ಬರೋವರೆಗೂ ತಾನು ಸಾಧನೆ ಮಾಡಿಕೊಳ್ತಾ ಹೋಗ್ತಾನೆ. ಇಲ್ಲಿ ಈ 3 ಪ್ರಧಾನ ಅಂತ ನಮ್ಮ ವಿಭೂತಿ. ಇನ್ನು ಅನೇಕ ವಿಭೂತಿಗಳನ್ನು ಹೇಳ್ತಾರೆ. ವಿಭೂತಿ ಏನಿಲ್ಲ, ಎಕ್ಸ್ಕ್ಲೂಸಿವ್ ಕ್ವಾಲಿಟಿ. ಈಗ ನಮಗೆ ಇಡೀ ಕಂಪ್ಯೂಟರ್ ಇದೆ, ಸೆಲ್ ಫೋನ್ ಇದೆ, ಎಲ್ಲ ಚೆನ್ನಾಗಿ ಫಂಕ್ಷನಿಂಗ್ ಆಗುತ್ತೆ. ಫಂಕ್ಷನಿಂಗ್ ಆದರೆ ಮೊದಲೇನು ಬೇಕು? ಪವರ್ ಬೇಕು. ಪವರ್ ಇದ್ರೇ ಆನ್ ಆಗ್ತದೆ. ಇಲ್ಲದ್ರೆ ಎಲ್ಲ ಹಾರ್ಡ್ವೇರ್ ಇದ್ದು ಸಾಫ್ಟ್ವೇರ್ ಇದ್ದು ಆಪರೇಟ್ ಮಾಡೋನಿದ್ರು ಏನು ಉಪಯೋಗ? ಪವರ್ ಇಲ್ಲದೇ ಇದ್ದರೆ ಉಪಯೋಗ ಇಲ್ಲ. ಹಾಗಾಗಿ ಅದೊಂದು ಪವರ್ ಅಂತಂಬುದು ಒಂದು ವಿಭೂತಿ, ಶಕ್ತಿ ಅಂತ ಹೇಳ್ತೇವೆ. ಅದು ಕೂಡ ಮುಂದೆ ಭಗವಂತ ಹೇಳ್ತಾನೆ. ಸೊ ಕೃಷ್ಣ ಮತ್ತೆ ಮುಂದುವರಿಸ್ತಾ ಇದೇ ಶ್ಲೋಕದಲ್ಲಿ ಹೇಳ್ತಾನೆ, ಎಲ್ಲ ವೇದಗಳಲ್ಲೂ ವೇದ ಶಬ್ದವಾಚ್ಯನಾಗಿ ನಾನೇ ತುಂಬಿದ್ದೇನೆ ಅಂತ ಹೇಳ್ತಾನೆ. ವೇದ ಅಂತಂದರೆ ಏನಂತಂದರೆ ಅರಿವು ಅಂತ ಅರ್ಥ, ಅರಿವು ಕೊಡುವಂಥದ್ದು ಅಂತ ಅರ್ಥ. ಎಲ್ಲರಿಗೂ ಅರಿವು ಕೊಡುವವನು ಯಾರು? ಭಗವಂತ. ಸ್ವಯಂ ಪೂರ್ಣನಾಗಿ ಸರ್ವರಿಗೂ ಜ್ಞಾನಪ್ರದವಾಗಿ ಸರ್ವ ಶಬ್ದವಾಚ್ಯನಾಗಿ ಸರ್ವ ವೇದಗಳಲ್ಲಿ ಭಗವಂತ ನೆಲೆಸಿದ್ದಾನೆ. ವೇದದ ಅರ್ಥ ತಿಳಿದವನು ಅವನ ಬದುಕು ಸದಾ ಮಂಗಳಮಯ. ಅಂತಹ ವೇದದ ಸಾರ ಓಂಕಾರ ಅಂತ ಹೇಳ್ತಾರೆ. ಅದನ್ನೇ ಪ್ರಣವ ಅಂತ. ವೇದ ಅಂತಂದರೆ ನಾವು ಹಿಂದೆ ನೋಡಿ ತಿಳ್ಕೊಂಡಿದ್ವಿ, ಮನುಷ್ಯ ಹೇಗೆ ಜೀವನ ಮಾಡಬೇಕು. ಯಾಕಂದರೆ ನಮಗೆ ಭಾಳಷ್ಟು ವಿಷಯಗಳು ಕನ್ಫ್ಯೂಸ್ ಇರುತ್ತೆ. ಆತ್ಮ, ಜೀವ, ಮನಸ್ಸು, ಬುದ್ಧಿ, ಇದೆಲ್ಲ ಏನು? ಇದು ಒಂದು ಗೊಂದಲ ಕೊಡುವಂಥದ್ದು. ತಾತ್ವಿಕವಾಗಿ ನಾವು ಸ್ವಲ್ಪ ಆಲೋಚನೆ ಮಾಡಿದರೆ ಆತ್ಮ ಅಂತಂಬೋದು ನಾವು ಯಾವುದನ್ನು ಅಂತೇವೆ? ಬೆಳಕು. ಆತ್ಮ ಅಂತಂದರೆ ಅದಕ್ಕೆ ಏನೂ ಇರಲ್ಲ, ಯಾವ ಥರ ಕ್ವಾಲಿಟಿನೂ ಇರಲ್ಲ. ಆತ್ಮಗೆ ನಾನು ಇದ್ದೀನಿ ಅಂತಂಬುದು ಕೂಡ ಗೊತ್ತಾಗೋದಿಲ್ಲ. ಒಂದು ಬಂಡೆಕಲ್ಲ ಮೇಲೆ ಒಂದು ಬೀಜ ಇಟ್ಟರೆ ಅದು ಹೇಗೆ ಹಾಗೇ ಗುಂಡಕಲ್ಲಿದ್ದಂಗೆ ಕೂತಿರ್ತದೋ, ಆತ್ಮ ಕೂಡ ಅಷ್ಟೇ. ಆತ್ಮ ತಾನು ಇದ್ದೆ ಅಂತ ಕೂಡ ಗೊತ್ತಾಗೋದಿಲ್ಲ. ನಮಗೆ ಆ ಎಕ್ಸ್ಪೀರಿಯೆನ್ಸ್ ಯಾವಾಗ ಪಡಿತೀವಿ ಅಂತಂದರೆ ನಿದ್ದೆಯಲ್ಲಿ ಪಡಿತೀವಿ. ನಿದ್ದೆಯಲ್ಲಿ ನಾವು ಇದ್ದೇವೆ ಅಂತ ಕೂಡ ಗೊತ್ತಾಗೋದಿಲ್ಲ. ನಾವಿದ್ದೇವೆ ಅಂತ ಗೊತ್ತಾಗೋದು ಎಚ್ಚರ ಆದ ಮೇಲೆ. ಆ ಥರ ಒಂದು ಬೀಜ ಬಂಡೆಕಲ್ಲ ಮೇಲೆ ಹಾಗೆ ಇದ್ರೆ ಏನಾಗ್ತದೆ? ಅದು ಎಂದಿಗೂ ಹಾಗೆ ಒಣಗಿ ಹಾಗೆ ಸ್ವಲ್ಪ ದಿನಕ್ಕೆ ಹಾಳಾಗಿ ವೇಸ್ಟ್ ಆಗಿಬಿಡ್ತದೆ. ಆ ಬೀಜ ಬೆಳಿಬೇಕು, ಅದರಾಗಿರುವಂಥ ಕ್ವಾಲಿಟಿ, ಎಕ್ಸ್ಕ್ಲೂಸಿವ್ ಇರೋ ಕ್ವಾಲಿಟಿ ಅಭಿವ್ಯಕ್ತ ಆಗಬೇಕು ಅಂದರೆ ಏನು ಮಾಡ್ತೇವೆ? ಅದನ್ನು ತಗೊಂಡು ಭೂಮಿಯಲ್ಲಿ ಬಿತ್ತಿ ನೀರು ಹಾಕ್ತೇವೆ. ಅದು ಒಳಗಿಂದ ಮೊಳಕೆ ಬರ್ತದೆ. ಭೂಮಿಯನ್ನು ಸೀಡಿಸಿಕೊಂಡು ಸಣ್ಣ ಮರವಾಗಿ, ವೃಕ್ಷವಾಗಿ ಅದಕ್ಕೆ ಬೇಕಾದಷ್ಟು ಫಲಗಳನ್ನು ಕೊಡ್ತದೆ ಸಮಾಜಕ್ಕೆ. ಅಲ್ಲಿಗೆ ಆ ಬೀಜದ ಗುಣ ಸಂಪೂರ್ಣ ಅಭಿವ್ಯಕ್ತ ಆಯಿತು. ಹಾಗೆ ಆತ್ಮ ಕೂಡ ಅಷ್ಟೇ. ಆತ್ಮಗೆ ಅಭಿವ್ಯಕ್ತ ಆಗಬೇಕು ಅಂದರೆ ಏನು ಮಾಡಬೇಕು? ಭಗವಂತ ಅದನ್ನು ಭೂಮಿಯಲ್ಲಿ ಬಿತ್ತಿ ಹೇಗೆ ಒಂದು ಬೀಜವನ್ನು ಬೆಳೆಸ್ತಾನೋ ಹಾಗೆ ಈ ಒಂದು ಆತ್ಮಕ್ಕೆ ಕೆಲವಿನ ಉಪಾಧಿಗಳನ್ನು ಕೊಡ್ತಾನೆ, ಅವಕಾಶಗಳನ್ನು ಕೊಡ್ತಾನೆ. ಆಪರ್ಚುನಿಟಿ ಕೂಡ ಅಂತೀವಲ್ಲ. ಯಾವಾಗ ಆತ್ಮ ಅಂಬೋದು ಜೀವ ಆಗುತ್ತೆ ಅಂತಂದರೆ, ಜೀವ ಅಂತಂಬೋದು ನಾವು ಎಕ್ಸ್ಕ್ಲೂಸಿವ್ ಯಾವಾಗ ಕರಿತೀವಿ ಅಂತಂದರೆ, ಈ ಆತ್ಮಗೆ ಮನಸ್ಸು, ಆಮೇಲೆ ದೇಹ, ಮನಸ್ಸು, ಅಹಂಕಾರ,
ಈ ಮೂರು ಯಾವಾಗ ಆತ್ಮದ ಜೊತೆ ಸೇರುತ್ತೋ ಆವಾಗ ಅದನ್ನು ಜೀವ ಅಂತ ಕರಿತೇವೆ. ಆ ದೇಹ ಯಾವುದಾದ್ರೂ ಆಗ್ಬೋದು, ಮನುಷ್ಯ ದೇಹವೂ ಆಗ್ಬೋದು, ಪ್ರಾಣಿ ದೇಹವೂ ಆಗ್ಬೋದು, 84 ಜೀವರಾಶಿಯಲ್ಲಿ ಯಾವುದಾದ್ರೂ ಆಗ್ಬೋದು. ಅದನ್ನು ಜೀವ ಅಂತ ಕರಿತೇವೆ. ಒಂದು ಆತ್ಮಕ್ಕೆ ಒಂದು ದೇಹ, ಮನಸ್ಸು, ಮನಸ್ಸಿನ ಒಳಗೆ ಬುದ್ಧಿ, ಚಿತ್ತ ಎಲ್ಲ ಬಂದುಬಿಡ್ತದೆ. ಆಮೇಲೆ ಅಹಂಕಾರ ಅಂತಂದರೆ ಅವೇರ್ನೆಸ್, ನಾನು ಇದ್ದೇನೆ ಅಂತ ಅಂಬೋದು ಗೊತ್ತು ಹೋಗೋದು ಯಾವಾಗ ಅಂದರೆ ಅಹಂಕಾರ ಇದ್ದಾಗ. ಈ ಸನ್ಯಾಸಿಗಳು ಕೆಲವು ಜನಕ್ಕೆ ನಾನು ಇದ್ದೇವೆ ಅಂತ ಅಂಬೋದು ತುಂಬ ಕಡಿಮೆ ಆಗ್ತಾ ಹೋಗ್ತದೆ, ಅಂದರೆ ಅಹಂಕಾರ ಕಡಿಮೆ ಆಗ್ತಾ ಹೋಗ್ತದೆ. ಮೂರ್ಖರಿಗೆ ನಾನೇ ಇರುವುದು, ನಾನೇ, ಇನ್ಯಾರೂ ಇಲ್ಲ, ಆ ಸ್ಥಿತಿಗೆ ಇನ್ನು ಬೆಳೆಸಿಕೊಂಡು ಹೋಗ್ತಾರೆ. ಅಹಂಕಾರ ಬೆಳೀಲಿಕ್ಕೂ ಅವಕಾಶ ಉಂಟು, ಕಡಿಮೆ ಮಾಡಿಕೊಳ್ಳಿಕ್ಕೂ ಅವಕಾಶ ಉಂಟು. ಮನಸ್ಸು ಅಷ್ಟೇ. ಈ ಜಗತ್ತಿನಲ್ಲಿ ನಮ್ಮನ್ನು ನಾವು ಅಭಿವ್ಯಕ್ತ ಮಾಡಿಕೊಳ್ಳಬೇಕಾದ್ರೆ ಜ್ಞಾನವನ್ನು ತಿಳ್ಕೊಂಡು ನಮ್ಮನ್ನು ನಾವು ಎತ್ತರಕ್ಕೂ ಏರ್ಬೋದು, ಅಜ್ಞಾನದಿಂದ ಇನ್ನು ಕಡಿಮೆ ಕೆಳಗೂ ಬಿಡ್ಬೋದು. ದೇಹ ಬೇಕೇ ಬೇಕು. ದೇಹ, ಮನಸ್ಸು, ಆಮೇಲೆ ಅಹಂಕಾರ, ಈ ಮೂರುಗಳನ್ನ ಉಪಾಧಿ ಅಂತ ಕರೀತಾರೆ. ಹಿಂದೆ ಅದೇ ಭಗವಂತ ಹೇಳಿದ್ದು, 8 ಥರ ಜಡ ಪ್ರಕೃತಿಯನ್ನು ಸೃಷ್ಟಿ ಮಾಡಿದ್ದೇನೆ ಅಂತಂದ. ಜಡ ಅಂತಂದರೆ 5 ಇರ್ತದೆ ಪಂಚಭೂತಗಳಲ್ಲಿ. ಈ ಮನುಷ್ಯ ಅಂತಂದ ಜೀವ ಒಂದು ಸೇರಬೇಕಾದ್ರೆ ಒಂದು ಕಲ್ಲು, ಒಂದು ಬೇರೆ ಯಾವುದರಲ್ಲೂ ಕೂಡ ನಿಮಗೆ ಜೀವ ಇರಲ್ಲ. ಜೀವಗಳು ಬರೋದು 4 ಥರ. ಒಂದು ಉದ್ಭುಜ, ಅಂದರೆ ಭೂಮಿಯನ್ನು ಸೇರಿಸಿಕೊಂಡು ಹುಡ್ತವೆ ಗಿಡ ಮರಗಳು. ಇನ್ನು ಕೆಲವಿಂದು ಮೊಟ್ಟೆಯಿಂದ ಹುಡ್ತವೆ, ಅದು ಗೊತ್ತಿದೆ. ಸ್ವೇದದಿಂದ, ಚರ್ಮ, ಒಂದು ಬೆವರಿನಿಂದ ಹುಡ್ತವೆ. ಈ ತಗಿಣಿಗಳಾಗಲಿ ಸೊಳ್ಳೆಗಾಗಲಿ ಇವೆಲ್ಲ ಕೂಡ ಬೆವರಿಂದ ಹುಡ್ತವೆ. ಆಮೇಲೆ ತಾಯಿ ಗರ್ಭ ಸಂಚಿಯಿಂದ, ಚೀಲದಿಂದ ಹುಟ್ಟುವಂಥದ್ದು. ಮನುಷ್ಯ, ಹಸು, ಇದೆಲ್ಲ ಗರ್ಭಚೀಲದಿಂದ ಹುಟ್ಟುತ್ತೆ. ಈ 4 ಥರದ ಜೀವಗಳೇನಿದೆ ಅವುಗಳಿಗೆ ಪಂಚಭೂತಗಳು ಪ್ಲಸ್ 3 ಅಹಂಕಾರ, ಮನಸ್ಸು, ಅದೇ ರೀತಿ ದೇಹ, ಈ 3 ಬರ್ತದೆ. ಪ್ರಾಣಿಗಳಲ್ಲಿ ಈ 3 ಇದ್ದರೂ ಕೂಡ ಮನಸ್ಸಿನಲ್ಲಿ ಬುದ್ಧಿ ಅಂತಂಬೋದು ಆಬ್ಸೆಂಟ್ ಆಗ್ತದೆ. ಮನುಷ್ಯನಲ್ಲಿ ಬುದ್ಧಿ ಅಂತಂಬೋದು ಅಡಿಷ್ನಲ್ ಕ್ವಾಲಿಟಿ ಇರುತ್ತೆ. ದೇಹದಲ್ಲಿ ಕೈಗಳು ಅಂತಂಬೋದು ಅಡಿಷ್ನಲ್ ಆಗಿ ಮನುಷ್ಯಗಿರುತ್ತೆ. ಉಳಿದ ಪ್ರಾಣಿಗಳಿಗೆಲ್ಲ ಕೂಡ ಅದೆಲ್ಲ ಮಾಮೂಲಾಗಿರ್ತದೆ. ಅವುಗಳಿಗೆ ಕರ್ತೃತ್ವ ಏನೂ ಇರುವುದಿಲ್ಲ ಅದಕ್ಕೆ. ಹೀಗೆ ಇಷ್ಟೇ ಡಿಫ್ರೆನ್ಸ್. ಆತ್ಮ ಅಂತಂದರೆ ಯಾವ ಥರದ ಗುಣಗಳು ಇಲ್ಲದೆ ಸುಮ್ಮನೆ ಒಂದು ಬೀಜದ ಥರ ತಾನು ಇದ್ದೀನಿ ಅಂತಂಬೋದು ಕೂಡ ಗೊತ್ತಿಲ್ಲದೆ ಇರುವಂಥ ಒಂದು ಸಣ್ಣ ಬೆಳಕು. ಇನ್ನು ಇದರ ವಿಸ್ತಾರವಾಗಿ ನಾವು ಫಾಲೋ ಆಗ್ತಾ ಇರುವಂಥ ಮತಗಳೇನಿದೆ ಅವು ಇನ್ನೂ ವಿಸ್ತಾರವಾಗಿ ಹೇಳುತ್ತವೆ. ಆದರೆ ಸದ್ಯಕ್ಕೆ ಅದನ್ನು ಕನ್ಫ್ಯೂಸ್ ಮಾಡಿಕೊಂಡು ಇಲ್ಲಿ ಅವಶ್ಯಕತೆ ಇಲ್ಲ ಅಂತ ನಾನು ಭಾವಿಸ್ತೆ. ಮಾಯಾವಾದ ಆಗ್ಬೋದು, ತತ್ವವಾದ ಆಗ್ಬೋದು, ಶರೀರವಾದ ಅಂದರೆ ದ್ವೈತಾದ್ವೈತ, ವಿಶಿಷ್ಟಾದ್ವೈತಗಳು, ಜೀವ ಅಸಲು ಇರೋದೊಂದೇ, ಭಗವಂತ ಜೀವ ಅಂಬೋದು 2 ಇಲ್ಲ ಅಂತ ಒಂದು ಮತ, 2 ಬೇರೆ ಆದರೂ ಕೂಡ ಒಂದಾಗಿ ಬಿಡ್ತದೆ ಅಂತ ಒಂದು ಮತ, 2 ಶಾಶ್ವತವಾಗಿ ಬೇರೆ ಅಂತಂಬೋದು ಒಂದು ಮತ. ಈ 3ರಲ್ಲೂ ಕೂಡ ಯಾವುದು ಸರಿ ಯಾವುದು ತಪ್ಪು ಅಂತಂಬೋದು ನಿರ್ಣಯ ಈಗ ಸದ್ಯಕ್ಕೆ ನಮಗೆ ಅಪ್ರಸ್ತುತ. ಇದೆಲ್ಲ ಯಾವಾಗ ಆಗೋದು? ಜೀವ ಮೋಕ್ಷವನ್ನು ಪಡೀಲಿಕ್ಕೆ ರೆಡಿಯಾಗಿ ಯಾವಾಗಿರ್ತಾನೋ ಆವಾಗ ಬೇಕಾದ ಸಂಗತಿ. ಈ 3 ಒಂದಾ ಸಪರೇಟ್ ಅಂತಂಬೋದು ಮೋಕ್ಷದಲ್ಲಿ ಆಗುವಂಥ ಎಕ್ಸ್ಪೀರಿಯನ್ಸ್. ನಾವು ಯಾರು ಸದ್ಯಕ್ಕೆ ಮೋಕ್ಷಕ್ಕೆ ಹೋಗೋ ರೆಡಿಯಾಗಿಲ್ಲ. ಈಗಿಂದ ಅದನ್ನು ಗಲಾಟೆ ನಮಗೆ ಯಾಕೆ? ತಿಳ್ಕೊಳ್ಳೋದು ಒಳ್ಳೆಯದೇ, ಆದರೆ ಗಲಾಟೆ ಮಾಡಿಕೊಳ್ಳೋ ಅವಶ್ಯಕತೆ ಇಲ್ಲ. ಹೇಗಿರುತ್ತೆ ಅಂದರೆ, ತಿರುಮಲಕ್ಕೆ ಹೋಗಿದ್ದೇವೆ, ಕೆಳಗಡೆ ಬೆಟ್ಟಕ್ಕೆ ಹತ್ತಿ ಹೋಗಬೇಕು, ಕೆಳಗಡೆ ಅಲಿಪಿರಿಯಲ್ಲಿ ನಿಂತು ಒಬ್ಬರಿಬ್ಬರು ಕಾನ್ವರ್ಸೇಷನ್ ಮಾಡ್ಕೊಳ್ತಾ ಇರ್ತಾರೆ. ಇವತ್ತಿನ ದಿನ ಈಗ ಭಗವಂತನ ಯಾವ ವಸ್ತ್ರವನ್ನು ಹಾಕಿದ್ದಾರೆ, ಯಾವ ಹೂವನ್ನು ಹಾಕಿದ್ದಾರೆ, ಅದು ಹೇಗೆ ಸ್ಮೆಲ್ ಬರ್ತಾ ಇದೆ, ಆ ದೇವಸ್ಥಾನದ ಈ ಕಡೆ ಆ ಕಡೆ ಏನೇನಿದೆ ಅಂತ ಕೆಳಗೆ ಕೂತೆ ವರ್ಣನೆ ಮಾಡಿದ್ರೆ ಏನು ಉಪಯೋಗ? ಮೇಲೆ ಹೋಗಿ ನೋಡಿದ್ರೆ ಉಪಯೋಗ ಆಗ್ತದೆ. ಸೊ ನಾವು ಕೆಳಗೆ ಕೂತು ಅದು ಹಾಗೆ ಇದು ಹೀಗೆ ಅಂತ ವರ್ಣನೆ ಮಾಡಿದರೆ ಉಪಯೋಗ ಆಗೋದಿಲ್ಲ. ಸೊ ಈ ದ್ವೈತಾದ್ವೈತ ವಿಶಿಷ್ಟಾದ್ವೈತಕ್ಕೆ ಅನುಭವದಿಂದ ತಿಳ್ಕೊಳ್ಬೇಕಾದ್ದೇ ಆಗಲಿ, ತರ್ಕದಿಂದ ವಾದೋಪವಾದಗಳಿಂದ ಪ್ರೂವ್ ಮಾಡಲಿಕ್ಕೆ ಆಗೋದಿಲ್ಲ. ಭಗವಂತನನ್ನು ಹೇಳ್ತಾರಲ್ಲ, ಒಂದೇ ರೂಲ್, ಭಗವಂತನನ್ನು ಭಾಷೆಯಿಂದ ಆಗಲಿ ಭೌತಿಕದಿಂದ ಆಗಲಿ ತರ್ಕದಿಂದ ಆಗಲಿ ಸಾಧಿಸ್ಲಿಕ್ಕೆ ಆಗೋದಿಲ್ಲ. ಅದೇ ರೀತಿ ಡಿಸ್ಪ್ರೂವ್ ಮಾಡಲಿಕ್ಕೂ ಆಗೋದಿಲ್ಲ. ಹಾಗಾಗಿ ಸದ್ಯಕ್ಕೆ ಇದು ನಮಗೆ ಅಪ್ರಸ್ತುತ. ನಾವು ಹೋಗಬೇಕಾದೇನಂತ ಸಾಮರಸ್ಯದ ಹಾದಿಯಲ್ಲಿ ಹೋಗಬೇಕು. ಯಾವುದೇ ಮತ ಆಗಲಿ ಇರುವಂಥ ಹಾದಿ, ಸಾಧನ ಆಗಿರುವಂಥ ಹಾದಿ ಒಂದೇ, ಅದು ಸನಾತನ ಅಂತ ಹೇಳ್ತಾರೆ. ಸತ್ಯವನ್ನು ಹೇಳೋದು, ಇನ್ನೊಬ್ಬರಿಗೆ ಹಿಂಸೆ ಕೊಡದೇ ಇರೋದು, ಆದಷ್ಟು ಸಹಾಯ ಮಾಡೋದು, ಇದೇ ಸನಾತನ. ಎಲ್ಲ ಮತಗಳು ಅಲ್ಟಿಮೇಟ್ಲಿ ತಮ್ಮ ತಮ್ಮ ಎಲಿವೇಷನ್ಗೆ ಮಾಡಬೇಕಾದಿದೆ.
ಮಾಡೋಣ. ಅದು ಮುಂದೆ ಅದು ಒಂದಾ ಎರಡ ಅದು ಆವಾಗ ಅನುಭವಪೂರ್ವಕವಾಗಿ ತಿಳ್ಕೊಳ್ಳೋಣ. ಈಗ ಗಲಾಟೆ ಮಾಡಿಕೊಳ್ಳೋದು ಬೇಡ. ಸೊ ಹಾಗಾಗಿ ಎಲ್ಲಾದರೂ ಜೀವ ಅಂತಂಬ ಒಂದು ವರ್ಡ್ ಬಂದಿದೆ ಅಂತಂದರೆ ಅದು ಮನಸ್ಸು, ಅಹಂಕಾರ ಮತ್ತು ದೇಹ ಮೂರು ಇದೆ ಅಂತ ತಿಳ್ಕೊಳ್ಬೇಕು. ಸಪ್ರೇಟಾಗಿ ಹೇಳಿಕ್ಕೆ ಬರೋದಿಲ್ಲ. ಆತ್ಮ ಅಂತ ಹೇಳಬೇಕಾದ್ರೆ ಯಾವುದೂ ಇಲ್ಲ. ಅದಕ್ಕೆ ಆತ್ಮಕ್ಕೆ ಯಾವಾಗ ಉಪಾಧಿಗಳು ಸೇರುತ್ತೋ ಆವಾಗ ಅದು ಜೀವ ಆಗ್ತದೆ ಅಂತ ಅರ್ಥ. ಅದು ಗಂಡು ಜೀವ, ಹೆಣ್ಣು ಜೀವ, ಈ ಡಿಫ್ರೆನ್ಷಿಯೇಷನ್ ಯಾಕೆ ದೇಹದಿಂದ ಆಗ್ತದೆ. ಕ್ವಾಲಿಟಿಯಿಂದ ಕೂಡ ಮಾಡುವಂಥದ್ದಿದೆ. ಸಂಸ್ಕೃತದಲ್ಲಿ ಶಬ್ದದಿಂದ ಕೂಡ ನಿಮಗೆ ಗಂಡ ಹೆಣ್ಣು ಅಂತ ಹೇಳ್ಬೋದು. ವೃಕ್ಷ ಅಂತಿದೆ. ನಮ್ಮ ಕನ್ನಡದಲ್ಲಿ ವೃಕ್ಷ ಅಂತಂದ್ರೆ ಏನಾಗ್ತದೆ, ಮರ, ಅದು ಜಡ ಅಂತ ಕಾಣುತ್ತೆ. ಸಂಸ್ಕೃತದಲ್ಲಿ ವೃಕ್ಷ ಅಂತಂದರೆ ಪುಲ್ಲಿಂಗ ಶಬ್ದ. ಯಾಕಂದರೆ ಶಬ್ದಗಳಿಂದ ಅವುಗಳ ಲಿಂಗವನ್ನು ನೋಡೋದು. ಇನ್ನು ಕೆಲವಿಂದು ಗುಣಗಳಿಂದ ನೋಡ್ತಾರೆ. ಗುಣಗಳಿಂದ ಕೂಡ ಲಿಂಗವನ್ನು ನೋಡುವಂಥದ್ದಿದೆ. ದೇಹದಲ್ಲಿ ಕೂಡ ನಾವು ಲಿಂಗವನ್ನು ಬೈಫರ್ಕೇಷನ್ ಮಾಡೋದು ಮೆಥಡ್ ಬೇರೆ ಥರ ಇದೆ. ಹೀಗೆ ಒಂದೊಂದರಿಂದ ಒಂದೊಂದು ಬೈಫರ್ಕೇಷನ್ ಆಗ್ತದೆ. ಸೊ ಹಾಗಾಗಿ ಹೆಚ್ಚು ತಲೆ ಕೆಡಿಸ್ಕೊಳ್ಳೋದು. ಜೀವ ಅಂತಂದರೆ ದೇಹ ಇರುವಂಥ, ಮನಸ್ಸು ಇರುವಂಥ, ಅಹಂಕಾರ ಇರುವಂಥ ಆತ್ಮಕ್ಕೆ ಜೀವ ಅಂತ ಹೆಸರು. ಇದು ಉಲ್ಲೇಖನೆ ಮಾಡ್ತದೆ, ಭಾಳಷ್ಟು ಕಡೆ ನಮಗೆ ಬರುತ್ತೆ. ಇಲ್ಲಿ ವೇದದ ಬಗ್ಗೆ ನಾವು ಭಗವಂತ ಏನು ಹೇಳ್ತಾನೆ, ಓಂಕಾರದಲ್ಲಿ ನಾ ಇದ್ದೇನೆ, ಪ್ರಣವ ಅಂತಾರೆ. ವೇದಕ್ಕೆ ಮೂಲ ಅಂತ ಹೇಳ್ತಾರೆ. ಇಲ್ಲಿ ನಾವು ಒಂದು ವಿಷಯವನ್ನು ಅರ್ಥ ಮಾಡ್ಕೊಳ್ಬೇಕೆಂದರೆ ಓಂಕಾರ ಸರ್ವ ವೇದಗಳ ಸಾರ ಅಂತ ಹೇಳ್ತಾರೆ. ಹೇಗೆ ಅಂದರೆ ನಮಗೆ ವೇದಗಳಿರೋದು, ಮುಖ್ಯವಾಗಿ ವೇದಗಳಿರೋದು ಮೂರೇ ಅಂತ ಹೇಳ್ತಾರೆ. ಋಗ್ವೇದ, ಯಜುರ್ವೇದ, ಸಾಮವೇದ, ವೇದತ್ರಯ. ಅಥರ್ವವೇದ ಅಥರ್ವ ಮುನಿ ಕಂಪೋಸ್ ಮಾಡಿದ್ದು. ಅದು ಅದರಲ್ಲಿ ಹೆಚ್ಚು ಋಗ್ವೇದ ಯಜುರ್ವೇದ ಮಂತ್ರಗಳೇ ಇರೋದು, ಹೊಸದಾಗಿ ಏನೂ ಇಲ್ಲ. ಅದರ ಪರ್ಪಸ್ ಈಸ್ ಡಿಫ್ರೆಂಟ್. ಈ ಮೂರು, ಋಗ್ವೇದ ಅಂತಂದರೆ ಪದ್ಯ ಭಾಗ, ಎಲ್ಲ ಪದ್ಯ ರೂಪದಲ್ಲಿರುತ್ತೆ. ಯಜುರ್ವೇದ ಅಂತಂದರೆ ಗದ್ಯ ಭಾಗ. ಸಾಮವೇದ ಅಂದರೆ ಗಾನ ಭಾಗ, ಹಾಡು, ಸಂಗೀತ ರೂಪದಲ್ಲಿರುತ್ತೆ. ಹಿಂದೆ ವೇದವ್ಯಾಸರು ವೇದ ವಿಭಾಗಗಳನ್ನು ಮಾಡಿ ಅದನ್ನು ತಮ್ಮ ತಮ್ಮ ಶಿಷ್ಯರಿಗೆ ಕೊಡ್ತಾರೆ. ಪೈಲ, ವೈಶಂಪಾಯನ, ಜೈಮಿನಿ, ಸುಮಂತು, ಈ ಥರ 4 ಜನಕ್ಕೆ 4 ವೇದಗಳನ್ನು ಕೊಡ್ತಾನೆ. ಋಗ್ವೇದದಲ್ಲಿ ಅವರು ಬೆಳೆಸಿದರು, ಮತ್ತು ಆ ವೇದಗಳನ್ನು ಪ್ರಚಾರಕ್ಕೆ ತಂದು, ಅನುಭವಕ್ಕೆ ತಂದು ಬೆಳೆಸಿದರು. ಋಗ್ವೇದದಲ್ಲಿ 24 ಶಾಖೆ ಇತ್ತು. ಈಗ ಅಷ್ಟಿಲ್ಲ. ಈಗ ಇರೋದು 2 ಶಾಖೆ. ಅದರಲ್ಲೂ ಹೆಚ್ಚು ಜನ ಒಂದೇ ಶಾಖೆ, ಶಾಕಲ ಶಾಖೆ, ಭಾಷ್ಕಲ ಶಾಖೆ ಅಂತ ಇದೆ. ನಮಗೆ ಋಗ್ವೇದದಲ್ಲಿ ಶಾಕಲ ಶಾಖೆ ಗೊತ್ತು. ಭಾಷ್ಕಲ ಶಾಖೆ ನಮಗೆ ಸ್ತ್ರೀ ಸೂಕ್ತ ಅಂತ ಹೇಳ್ತೇವೆ. ಆ ಸ್ತ್ರೀ ಸೂಕ್ತ ಭಾಷ್ಕಲ ಶಾಖೆಗೆ ಸಂಬಂಧಪಟ್ಟದ್ದು. ಅದು ಋಗ್ವೇದದಲ್ಲಿ ಶಾಕಲ ಶಾಖೆ ಹೇಳೋಕೆ ಪರಿಶಿಷ್ಟ ಅಂತ ಕರೀತಾರೆ. ಇದು ಸ್ವಲ್ಪ ಹಿಂದೆ ಅದರ ಪರಿಚಯ ಇದ್ದವ್ರಿಗೆ ಗೊತ್ತಾಗ್ತದೆ. ಯಜುರ್ವೇದದಲ್ಲಿ 105 ಶಾಖೆ ಇತ್ತು. ಸಾಮವೇದದಲ್ಲಿ 1000 ಶಾಖೆ ಇತ್ತು. ಅಂದರೆ 1000 ಥರ ಹಾಡುಗಳು ಹೇಳುವಂಥ ಪದ್ಧತಿ ನಮ್ಮ ದೇಶದಲ್ಲಿತ್ತು. ಅಥರ್ವ ವೇದದಲ್ಲಿ 12 ಶಾಖೆ ಇತ್ತು. ಯಜುರ್ವೇದದಲ್ಲಿ 105 ಶಾಖೆಗಾಗಿ 5 ಶಾಖೆ ಉಳ್ಕೊಂಡಿದೆ. ಸಾಮವೇದದಲ್ಲಿ 1000 ಶಾಖೆಗಳಿಗಾಗಿ 3 ಶಾಖೆ ಉಳ್ಕೊಂಡಿದೆ. ಅದರಲ್ಲೇ ನಾವಿತ್ತು ಸಂಗೀತ, ಕೌದುಮ, ರಾಣಾಯಣೀಯ, ಜೈಮಿನೀಯ ಅಂತ 3 ಥರ ಸಂಗೀತ ಹೇಳುವಂಥ ಪದ್ಧತಿ ನಮ್ಮಲ್ಲಿದೆ. ಬಹಳಷ್ಟು ಇತ್ತು, ಎಲ್ಲ ಹೋಯ್ತು, ಅಂತರಿಸಿ ಹೋಯ್ತು. ಅಥರ್ವ ವೇದದಲ್ಲಿ 12 ಶಾಖೆ ಇತ್ತು. ಈಗ ಒಂದೇ ಒಂದು ಉಳ್ಕೊಂಡಿದೆ. ಹೀಗೆ ಒಟ್ಟು 1137 ಶಾಖೆಯಲ್ಲಿ ನಮ್ಮ ಹತ್ರ ಇರೋದು ಬರೀ 10 ಶಾಖೆ ಉಳಿದಿದೆ. ಈಗ ಒಂದೊಂದು ವೇದದಲ್ಲಿ ಕೂಡ 4 ಭಾಗ ಅಂತ ಹೇಳ್ತಾರೆ. ವೇದಕ್ಕೆ ಸಂಹಿತ, ಬ್ರಾಹ್ಮಣ, ಆರಣ್ಯಕ, ಉಪನಿಷತ್ತು ಅಂತ. ಸಂಹಿತ ಅಂತಂದರೆ ವಿದ್ಯಾರ್ಥಿ ದಶೆಯಲ್ಲಿ ಕಲಿಯುವಂಥದ್ದು, ಎಲ್ಲ ಮಂತ್ರಗಳು, ಛಂದಸ್ಸು ಇದೆಲ್ಲ ಇರ್ತವೆ. ಬ್ರಾಹ್ಮಣ ಅಂತಂದರೆ ಅದರ ಅರ್ಥ ಏನು, ಅರ್ಥವನ್ನು ತಿಳ್ಕೊಳ್ಳೋದನ್ನು ಬ್ರಾಹ್ಮಣ. ಬ್ರಾಹ್ಮಣ ಅಂದರೆ ದೊಡ್ಡದು. ಆರಣ್ಯಕ ಅಂದರೆ ವಿಶೇಷವಾಗಿ ಸಾಧನೆ ಮಾಡಲಿಕ್ಕೆ ಅರಣ್ಯದಲ್ಲಿ ಸಾಧನೆ ಮಾಡ್ತಿದ್ರು, ಏಕಾಂತವಾಗಿ ಅದರ ಅನುಭವಕ್ಕೆ, ಅದನ್ನು ಆರಣ್ಯಕ ಅಂತಿದ್ರು. ಉಪನಿಷತ್ತು ಅದರ ವಿಚಾರವನ್ನು ಯಾರಿಗಾದ್ರೂ ಅರ್ಥ ತಿಳಿಸಬೇಕಂದ್ರೆ ಉಪನಿಷತ್ತಿನ ರೂಪದಲ್ಲಿ ಹೇಳ್ತಿದ್ರು. ಅದಕ್ಕೆ ನಮಗೆ ಇವತ್ತು ಉಳಿದಿರೋದು 10 ಉಪನಿಷತ್ತುಗಳು ಉಳಿದಿದೆ. ಹೀಗೆ ವೇದ ಅಂತಂದರೆ ವಿಪುಲವಾದ ವೈದಿಕ ವಾಂಗ್ಮಯ. ಎಷ್ಟೇ ವೇದಗಳಿದ್ದರೂ ಕೂಡ ಮೂಲತಃ ವೇದದಲ್ಲಿ ಪ್ರಮುಖವಾಗಿ 3 ವಿಭಾಗಗಳೇ: ಪದ್ಯರೂಪ, ಗದ್ಯರೂಪ, ಗಾನರೂಪ. ಈ 3 ವೇದಗಳು ಕೂಡ 3 ಅಕ್ಷರಗಳನ್ನು ತೆಗೆದುಕೊಂಡು ನಿರ್ಮಾಣ ಆಗಿರೋದೇ ಓಂಕಾರ.
ನಮಗೆ ಓಂಕಾರ ಶಬ್ದ ಗೊತ್ತಿದೆ. ಯಾವುದೇ ಒಂದು ಮಂತ್ರವನ್ನು ಹೇಳೋಕೆ ಮುಂಚಿತವಾಗಿ ಕೊನೆಗೆ ಓಂಕಾರ ಓಂ ಎಂಬುದು ಸೇರಿಸ್ತೇವೆ. ಓಂ ನಮೋ ನಾರಾಯಣಾಯ ಓಂ ಅಂತ ಹೇಳ್ತೀವಲ್ಲ, ಆ ಓಂ ಎಂಬುದು 3 ವೇದಗಳ ಒಂದೊಂದು ಅಕ್ಷರವನ್ನು ತೆಗೆದುಕೊಂಡಿದ್ದ. ಓಂಕಾರಕ್ಕೆ ಸಾರತ್ವವನ್ನು ಕೊಟ್ಟು ಸಾರಭೂತನಾಗಿ ಪ್ರಣವ ಶಬ್ದವಾಚ್ಯನಾಗಿ ನಾನು ಓಂಕಾರದಲ್ಲಿದ್ದೇನೆ ಅಂತ ಹೇಳ್ತಾನೆ ಕೃಷ್ಣ. ಇದು ಬಹಳ ವಿಚಾರಗರ್ಭಿತವಾದಂಥ ಸಂಗತಿ. ಪ್ರಾಚೀನರು 3 ವೇದಗಳನ್ನು ತುಂಬ ಬಟ್ಟೆ ಹಿಡಿಸ್ಬಿಡ್ತಿದ್ರು. ಪ್ರಾರಂಭದಲ್ಲಿ ವಿದ್ಯಾರ್ಥಿಗಳು ವಿದ್ಯಾಪೀಠಕ್ಕೆ ಹೋಗೋ ಕಾಲಕ್ಕೆ ಏನು ಮಾಡ್ತಾರೆ, ಗುರುಕುಲದಲ್ಲಿ ಮೊದಲು ಸಣ್ಣ ಮಕ್ಕಳಿಗೆ ಅರ್ಥ ಆಗೋದಿಲ್ಲ. ಅದ ಕಡೆ ಮೊದಲು ಪುಸ್ತಕದಲ್ಲಿರೋದೆಲ್ಲ ಮಸ್ತಕದಲ್ಲಿ ಬರಬೇಕು. ಹಿಂದೆ ಪುಸ್ತಕ ಇಲ್ಲ, ಗುರುಗಳ ಬಾಯಿಂದ ಹೇಳಿದ್ದು ಇವ್ರು ಬಾಯಿಪಾಠ ಮಾಡಬೇಕು. ಹಾಗೆ 3 ವೇದಗಳು ಬಟ್ಟೆ ಇಡಿಸಿ ಅದರ ಸಾರವಾದಂಥ 3 ವರ್ಗಗಳ ಒಂದು ಸೂಕ್ತ ಮಾಡಿದರು. ಅದೇ ಪುರುಷ ಸೂಕ್ತ ಅಂತ ಹೇಳ್ತಾರೆ. ಈ ಕಾರಣದಿಂದ ವೇದ ಸೂಕ್ತಗಳಲ್ಲೇ ಪುರುಷ ಸೂಕ್ತ ಅತ್ಯಂತ ಶ್ರೇಷ್ಠವಾದಂಥ ಸೂಕ್ತ ಅಂತ ಹೇಳ್ತಾರೆ. ಈ ಸೂಕ್ತವನ್ನು ಮತ್ತೆ ಬಟ್ಟೆ ಹಿಡಿಸಿದರು. 3 ಪಾದಗಳ ಗಾಯತ್ರಿ ಮಂತ್ರವನ್ನು ಹೊರಗೆ ತೆಗೆದರು. ಅದು ನಿರ್ಮಾಣ ಆಯಿತು. ತತ್ಸ ವಿತರ್ವರೇ ಡೆಂಬರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್. ಇದು ಗಾಯತ್ರಿ ಮಂತ್ರ. ಇದು ನಿರ್ಮಾಣ ಆಯಿತು. ತತ್ಸವಿತುರ್ ವರೇಣ್ಯಂ ಎಂಬುದು ಋಗ್ವೇದಕ್ಕೆ ಸಂಬಂಧಪಟ್ಟದ್ದು. ಭರ್ಗೋ ದೇವಸ್ಯ ಧೀಮಹಿ ಎಂಬುದು ಯಜುರ್ವೇದಕ್ಕೆ ಸಂಬಂಧಪಟ್ಟದ್ದು. ಧಿಯೋ ಯೋ ನ ಪ್ರಚೋದಯಾತ್ ಎಂಬುದು ಸಾಮವೇದಕ್ಕೆ ಸಂಬಂಧಪಟ್ಟದ್ದು. ಹೀಗೆ 3 ವೇದಗಳ ಸಾರ ಗಾಯತ್ರಿಯ 3 ಪಾದಗಳುಳ್ಳಂಥ ಒಂದು ಮಂತ್ರಗಳಾಗಿದೆ. ಇದಕ್ಕಾಗಿ ಗಾಯತ್ರಿ ಮಂತ್ರವನ್ನು ವೇದ ಮಾತ ಅಂತ ಕರೀತಾರೆ. ಈ ಗಾಯತ್ರಿಯಿಂದ ರಸ ತೆಗೆದಾಗ 3 ಪಾದಗಳಿಂದ 3 ಪದಗಳ ವ್ಯಾಹೃತಿ ಹುಟ್ಟಿತು. ಭೂಹು ಭುವಃ ಸ್ವಹ. ಈ 3 ಪದಗಳ ಸಾರ 3 ಅಕ್ಷರ ಆಯಿತು. ಆ ಉ ಮಾ ಅಂತ. ಅದನ್ನೇ ಓಂಕಾರ ಅಂತ ಕರೀತಾರೆ. ಓಂಕಾರದಲ್ಲಿ ಅಕಾರ ಋಗ್ವೇದಕ್ಕೆ, ಉಕಾರ ಯಜುರ್ವೇದಕ್ಕೆ, ಮಕಾರ ಸಾಮವೇದಕ್ಕೆ ಸಂಬಂಧಪಟ್ಟದ್ದು ಅಂತ ಹೇಳ್ತಾರೆ. ನಾವು ಇದನ್ನು ನೋಡಿದ್ರೆ ಋಗ್ವೇದ ಪ್ರಾರಂಭವಾಗುವುದು ಹೇಗೆ? ಅಗ್ನಿವೇಳೆ ಪುರೋಹಿತೈ ಯಜ್ಞಸ್ಯಾರೀವ ಋತ್ವಿಜಂ ಓದಾರಂ ರತ್ನದಾಧಾಮಂ ಅಂತ ಶುರುವಾಗುತ್ತೆ. ಅಗ್ನಿಯಿಂದ ಶುರುವಾಗುತ್ತೆ. ಅಂದರೆ ಆ ಮೊದಲನೇ ಅಕ್ಷರ, ಮೊದಲನೇ ಅಕ್ಷರ ಆ ತಗೊಂಡು ಅದು ಮುಗಿಯೋದಲ್ಲಿ ಸಮಾನೀವ ಆಕುತಿ ಸಮಾನ ಹೃದಯಾನಿಹ ಸಮಾನ ವಸ್ತು ಮನೋ ಯಥಾವತ್ಸ ಸುಸಹಾಸತಿ ಅಂತ ಕೊನೆಗೆ ತಿ ಅಂತಂಬುವ ಅಕ್ಷರದಿಂದ ಹುಡ್ತದೆ. ಅಂದರೆ ಈಕಾರ. ಋಗ್ವೇದ ಅಕಾರದಿಂದ ಶುರುವಾಗ್ತದೆ, ಕೊನೆಗೆ ಈಕಾರಕ್ಕೆ ಮುಗಿಯುತ್ತೆ. ಅಲ್ಲಿಂದ ಮುಂದುವರೆದು ಯಜುರ್ವೇದ ನಿಮಗೆ ಈಕಾರದಿಂದನೇ ಶುರುವಾಗೋದು. ಇಷೇತ್ವೋರ್ಜೇತ್ವ ಅಂತ ಶುರುವಾಗ್ತದೆ. ಈ ಅಂತಂಬ ಅಕ್ಷರ ಈಕಾರ. ಇಕಾರದಿಂದ ಪ್ರಾರಂಭವಾಗಿ ಸಮುದ್ರೋ ಬಂಧು ಉಕಾರದಲ್ಲಿ ಮುಗಿಯುತ್ತೆ. ಹೀಗೆ ಓಂಕಾರದಲ್ಲಿ ಅಕಾರ ಮತ್ತು ಉಕಾರ ಋಗ್ವೇದದಲ್ಲಿ ಮತ್ತು ಯಜುರ್ವೇದದಲ್ಲಿ ಪೂರ್ಣವಾಗಿ ಸೂಚಿಸುವಂಥ ಸಂಕ್ಷೇಪ, ಅಂದರೆ ಒಂದು ಅಬ್ರಿವೇಷನ್ ಇದ್ದಕ್ಕೆ. ಇಲ್ಲಿಂದ ಮುಂದೆ ಸಾಮವೇದಕ್ಕೆ ಬಂದಾಗ ಸಾಮವೇದ ಶುರುವಾಗೋದು ಹಿಂದೆ ಶುರುವಾಗ್ತದೆ, ಅಕಾರದಿಂದನೇ ಶುರುವಾಗೋದು. ಬೃಹಸ್ಪತಿರ್ ದದಾತು ಅಂತ ಕೊನೆಗೆ ಉಕಾರದಿಂದನೇ ಮುಗಿತದೆ. ಆದ್ದರಿಂದ ಇಲ್ಲಿ ಮಕಾರ ಏನು ಎಲ್ಲಿ ಬಂದಿಲ್ಲ. ಆದರೆ ನಮಗೆ ತಿಳಿದಂತೆ ಸಾಮವೇದ ನಾದ ರೂಪದಲ್ಲಿದೆ. ಓಂಕಾರದಲ್ಲಿ ಕೂಡ ಮಾ ಎನ್ನುವುದ ನಾದರೂಪದಲ್ಲಿ ಹೊರಹೊಮ್ಮುವಂಥ ಅಕ್ಷರ, ಅದು ಸಂಗೀತ. ಹೀಗೆ ಓಂಕಾರ ವೇದದ ಸಂಕ್ಷೇಪ ರೂಪವಾದಂಥ ಬೀಜಾಕ್ಷರ. ಇದು ನಮಗೆ ವೇದವನ್ನು ಗುರುತಿಸುವಂಥ ಮಾರ್ಗದರ್ಶಿ. ಆದ್ದರಿಂದ ಇದು ಭಗವಂತನ ಸ್ತೋತ್ರ ಮಾಡುವಂಥ ಮಂತ್ರಗಳಲ್ಲಿ ಅತ್ಯಂತ ಪ್ರಕೃಷ್ಟವಾದದ್ದು ಅಂತ ಹೇಳ್ತಾರೆ. ಸೊ ಇದಕ್ಕಿಂತ ದೊಡ್ಡದಾದಂಥ ಸ್ತೋತ್ರ ಮಾಡುವಂಥ ಶಬ್ದ ಪ್ರಪಂಚದಲ್ಲಿ ಬೇರೆ ಇಲ್ಲ. ಒಂದು ಮಂತ್ರದ ಕೊನೆಯಲ್ಲಿ ಹೇಳುವಂಥ ಓಂಕಾರಕ್ಕೆ ವ್ಯಾಕರಣ ಪಾರಿಭಾಷೆಯಲ್ಲಿ ಪ್ರಣವ ಅಂತ ಕರೀತಾರೆ. ಆದಿಯಿಂದ ಅಂತದ ತನಕ ಸಮಸ್ತ ನಾಮ ಪ್ರತಿಪಾದ್ಯನಾದಂಥ ಭಗವಂತ ಎಂದು ತೋರಿಸುವುದಕ್ಕೆ ಈ ಓಂಕಾರವನ್ನು ಆದಿ ಅಂತದಲ್ಲಿ ಉಚ್ಚಾರ ಮಾಡ್ತಾರೆ. ಸೊ ವೇದದ ಸಾರಭೂತವಾದಂಥ ಪ್ರಣವ ನಾನಾಗಿದ್ದೇನೆ ಅಂತ ಹೇಳ್ತಾನೆ ಕೃಷ್ಣ. ಪ್ರಣವ ಶಬ್ದ ವಿಸ್ತಾರವಾದಾಗ ವ್ಯಾಹೃತಿ ವಿಸ್ತಾರವಾದಾಗ ಗಾಯತ್ರಿ ಆಗ್ತದೆ. ಗಾಯತ್ರಿ ತುಂಬ ವಿಸ್ತಾರವಾದಾಗ ಪುರುಷ ಸೂಕ್ತ, ನಂತರ 3 ವೇದಗಳು, ಅಲ್ಲಿಂದ ಸಮಸ್ತ ವೇದಗಳು. ಹೀಗೆ ಪ್ರಣವದಲ್ಲಿ, ವ್ಯಾಹೃತಿಯಲ್ಲಿ, ಪುರುಷ ಸೂಕ್ತದಲ್ಲಿ ಸಮಸ್ತ ದೇವತೆಗಳಲ್ಲಿ ಭಗವಂತನೇ ನಿಲ್ಲಿಸಿದ್ದಾನೆ. ಓಂ ಅಂತಂಬೋ ಶಬ್ದ ನಮಗೆ ಕಿವಿಯಲ್ಲಿ ಬಿದ್ದ ತಕ್ಷಣ ಭಗವಂತನ ಶಬ್ದರೂಪ,
ಭಗವಂತನ ವಿಶೇಷ ವಿಭೂತಿ ಆ ಓಂ ಎಂಬುವ ಆ ಒಂದು ಶಬ್ದದಲ್ಲಿ ಅಡಗಿದೆ ಅಂತ ತಿಳ್ಕೊಳ್ಬೇಕು. ಸೊ ವೇದದ ಶಬ್ದಗಳಿಂದಲೇ ಹುಟ್ಟಿ ಬಂದಂಥ ಪ್ರಪಂಚದ ಎಲ್ಲ ಶಬ್ದಗಳಲ್ಲೂ ಕೂಡ, ಎಲ್ಲ ಲೌಕಿಕ ನಾದಗಳಲ್ಲೂ ತುಂಬಿದಂಥ ಭಗವಂತ ಆಕಾಶದಲ್ಲಿ ಅನಂತ ಶಬ್ದಗಳನ್ನು, ಅನಂತ ನಾದಗಳನ್ನು ಸೃಷ್ಟಿ ಮಾಡಿದ. ನಮಗೆ ಶಬ್ದದಿಂದ ಅನಂತ ಅನುಭವವನ್ನು ಕೊಟ್ಟು ನಮ್ಮ ಶಬ್ದವನ್ನು ಗ್ರಹಿಸುವಂಥ ಮತ್ತು ಗ್ರಹಿಸಿ ಪುನರುಚ್ಚರಿಸುವಂಥ ವಿಶೇಷ ಶಕ್ತಿಯನ್ನು ಕರುಣಿಸಿದ ಭಗವಂತ. ಜ್ಞಾನದ ಮೂಲಕ ಈ ಶಬ್ದನಾಮಕ ಭಗವಂತನನ್ನು ತಿಳಿಯುವಂಥ ವಿಶೇಷ ಶಕ್ತಿ ಮಾನವನಿಗೆ ಭಗವಂತ ವಿಶೇಷ ಕೊಡುಗೆ ಅಂತ ಹೇಳ್ತಾರೆ. ಜೀವಲೋಕಕ್ಕೆ ನಾನಾ ವಿಧದ ಪೌರುಷವನ್ನು ಕೊಟ್ಟ, ಪುರುಷ ಶಬ್ದವಾಚ್ಯನಾಗಿ ಮಾನವರ ಬಹುವಿಧ ಪೌರುಷದಲ್ಲಿ ತುಂಬಿದ. ವೇದದಲ್ಲಿ ಪುರುಷ ಅಂತಂಬ ಶಬ್ದ ಬಂತು ಅಂತಂದರೆ ಅಲ್ಲಿ ಮನುಷ್ಯರ ಪರವಾಗಿ ಬಂದಾಗ ಪುರುಷರು ಅಂತಂದರೆ ಅರ್ಥ ಏನಂತಂದರೆ ಮನುಷ್ಯರು ಅಂತ ಅರ್ಥ, ಗಂಡಸರು ಅಂತ ಅರ್ಥ ಅಲ್ಲ. ಅದು ಇಬ್ಬರಿಗೂ ಸಂಬಂಧಪಟ್ಟ ವಿಚಾರದಲ್ಲಿ ಪುರುಷ ಅಂತಂದಾಗ ಹೆಣ್ಣು ಗಂಡು ಅಂತ ಬರುತ್ತೆ. ಎಲ್ಲರಿಗೂ ಸಾರ್ವತ್ರಿಕವಾಗಿ ಹೇಳೋ ಕಡೆ ಪುರುಷ ಅಂತಂದರೆ ಪುರುಷ ಅಂತಂದಾಗ ಮನುಷ್ಯ ಅಂತ ಅರ್ಥ ಬರ್ತದೆ. ಇನ್ನು ವಿಶೇಷವಾದಂಥ ಪುರುಷ ಅಂತಂಬ ಶಬ್ದ ಯಾರು ಎಲ್ಲವನ್ನೂ ಮಾಡಬಲ್ಲನೋ, ಸರ್ವಶಕ್ತ ವಾಚ್ಯ ಆಗಿದ್ದಾನೆ, ಅವನು ಪುರುಷ ಅಂದರೆ ಭಗವಂತ ಅಂತ ಬರ್ತದೆ. ಹೀಗೆ ಸಮಸ್ತ ವೈದಿಕ ವಾಂಗ್ಮಯ ಯಾವ ಗುಣವನ್ನು ಭಗವಂತನಲ್ಲಿ ಉಪಾಸನ ಮಾಡಬೇಕು ಅಂತ ಹೇಳುತ್ತೋ, ಸರ್ವನಾಮ ವಾಚ್ಯನಾದಂಥ ಭಗವಂತನಲ್ಲಿ ಸರ್ವನಾಮಗಳು ಯಾವ ಗುಣವನ್ನು ಹೇಳುತ್ತೋ ಅವೆಲ್ಲವನ್ನು ಸಂಗ್ರಹಣ ಮಾಡಿ ಬಟ್ಟಿ ಇಳಿಸಿ ಸಾರಯುಕ್ತವಾಗಿ ಹೇಳ್ತಕ್ಕಂಥ ಬೀಜಾಕ್ಷರ ಅಂತಂದರೆ ಓಂಕಾರ. ಇದು ಭಗವಂತನ ಸ್ತೋತ್ರದಲ್ಲಿ ಅತ್ಯಂತ ಶ್ರೇಷ್ಠವಾದಂಥ ಸ್ತುತಿ ಅಂತ ಹೇಳ್ತಾರೆ. ಭಗವಂತನಲ್ಲದೆ ಇನ್ಯಾರನ್ನೂ ಕೂಡ ಓಂ ಅಂತ ಕರೀಲಿಕ್ಕೆ ಅಸಾಧ್ಯ. ಹೀಗೆ ಓಂಕಾರದ ಹಿಂದಿರುವಲ್ಲ ಎಲ್ಲ ಅರ್ಥಾನುಸಂಧಾನದೊಂದಿಗೆ ಜಪ ಮಾಡಿದರೆ ಅದು ಅತ್ಯಂತ ಪರಿಣಾಮಕಾರಿ ಅಂತ ಹೇಳ್ತಾರೆ. ಸಾಮಾನ್ಯವಾಗಿ ಸನ್ಯಾಸಿಗಳು ಓಂಕಾರ ಜಪವನ್ನು ಮಾಡ್ತಾರೆ. ಗೃಹಸ್ಥರು ನಿರಂತರ ಓಂಕಾರ ಜಪ ಮಾಡೋದು ಅಷ್ಟು ಸೂಕ್ತವಲ್ಲ. ಯಾಕೆಂದರೆ ಅಂದರೆ ನಾವು ಸುಮ್ಮನೆ ಬಾಯಿಂದ ಓಂ ಅಂದರೆ ಪರಿಣಾಮಕಾರಿ ಅಲ್ಲ. ನಾದವು ನಮ್ಮ ನಾಭಿಯಿಂದ ಹೊರಗೆ ಬಂದು ಓಂ ಅಂತಂಬೋದು ವೈಬ್ರೇಷನ್ಸ್ ಮಾಡಿದರೆ, ಅದು ಮಾಡ್ತಾ ಹೋದರೆ ಅದೇನಾಗ್ತದೆ, ಯಥಾಚ ಪರ್ಯೇತಿ ಲೋಕತಂತ್ರಂ ಅಸಾರವತ್ ತಥಾ ವಿರಾಗೋತ್ರ ಜಾಯತೆ ನಾಥ ಸಂಶಯ. ನಮಗೆ ಹೆಚ್ಚು ಈ ಲೌಕಿಕದಿಂದ ವಿತ್ಡ್ರಾ ಆಗಿಬಿಡ್ತೇವೆ. ಯಾಕೆಂದರೆ ಇದನ್ನೇ ಹೇಳ್ತಾ ಹೋದರೆ. ಸೊ ಯಾವಾಗ ಲೌಕಿಕದಿಂದ ವಿತ್ಡ್ರಾ ಆಗ್ತೇವೋ ವೈರಾಗ್ಯ ಬರ್ತದೆ. ವೈರಾಗ್ಯ ಬಂದರೆ ಗೃಹಸ್ಥರು ಸಾಂಸಾರಿಕ ಜೀವನವನ್ನು ನಡೆಸೋದು ಕಷ್ಟ, ಮಕ್ಕಳನ್ನು ಉದ್ಧಾರ ಮಾಡೋದು ಕಷ್ಟ. ಗೃಹಸ್ಥರಿದ್ರೇ ಬ್ರಹ್ಮಚಾರಿಗಳಿಗೆ, ಈ ಸನ್ಯಾಸಿಗಳಿಗೆ ಒಂದು ಮಧ್ಯದಲ್ಲಿ ಒಂದು ವಾರಧಿ ಇದ್ದಂಗೆ, ಬ್ರಿಡ್ಜ್ ಇದ್ದಂಗೆ. ಅವರು ಗೃಹಸ್ಥ ಇಲ್ಲ ಅಂತಿದ್ರೆ ಅವರು ಎರಡೂ ಆಶ್ರಮಗಳು ಕಷ್ಟ. ಹಾಗಾಗಿ ಗೃಹಸ್ಥನಾದವನು ನಿರಂತರ ಓಂಕಾರ ಜಪ ಮಾಡುವುದು ಅಷ್ಟು ಸೂಕ್ತವಲ್ಲ ಅಂತ ಹೇಳ್ತಾರೆ. ಸಿಸ್ಟಮ್ಯಾಟಿಕ್ಕಾಗಿ ನಾವು ಸುಮ್ಮನೆ ಓಂ ಅಂತ ಹೇಳಿದ್ರೆ ಏನೂ ಆಗೋದಿಲ್ಲ. ತುಂಬ ತೀಕ್ಷ್ಣವಾಗಿ ಹೇಳಬೇಕು ಪದ್ಧತಿಯಾಗಿ ಅಂದರೆ ಗರಿಷ್ಠ ಒಂದು 10 ಬಾರಿ ಹೇಳ್ಬೋದು ಅಷ್ಟೆ. ಸಂಸಾರ ಜೀವನ ನಡೆಸುವಂಥ ಹೆಂಗಸರು ಕೂಡ ಓಂಕಾರ ಜಪ ಮಾಡೋದು ಒಳ್ಳೆಯದಲ್ಲ ಅಂತ ಹೇಳ್ತಾರೆ. ಹೆಣ್ಣುಮಕ್ಕಳು ಭಾಳ ಜನ ಓಂ ಅಂತಂಬ ಶಬ್ದವನ್ನು ಬಳಸಬೇಡಿ ಅಂತ ಹೇಳ್ತಾರೆ. ಯಾಕೆ ಅಂತಂದರೆ ಓಂ ಎಂಬುದು ತುಂಬ ವೈಬ್ರೇಷನ್ ಉಳ್ಳಂಥದ್ದು. ನಾವು ಓಂಕಾರವನ್ನು ನಿಜವಾಗಿ ಜಪ ಮಾಡಬೇಕು, ಎಲ್ಲಿಂದ ಮಾಡಬೇಕು? ನಾಭಿಯಿಂದ ಜಪ ಮಾಡ್ತೇವೆ, ಕೆಳಗಿಂದ ಬರಬೇಕದು, ಹೊಟ್ಟೆ ಒಳಗಿಂದ. ಅವರಿಗೆ ಆ ವೈಬ್ರೇಷನ್ ಅಲ್ಲಿಂದ ಶುರುವಾದಾಗ ಗರ್ಭಕೋಶ ಡಿಸ್ಟರ್ಬ್ ಆಗ್ತದೆ. ಅದಕ್ಕಾಗಿ ಸಂತಾನ ವೈಫಲ್ಯ ಆಗ್ತದೆ. ಅವರಿಗೆ ಇನ್ನೂ ಏನಂತಂದರೆ ಓಂಕಾರವನ್ನು ಪೂರ್ಣ ತೊಡಗಿಸಿಕೊಂಡು ಅರ್ಥಾನುಸಾರದಿಂದ ಜಪ ಮಾಡೋದ್ರಿಂದ ಅದು ಮನಸ್ಸಿನ ಮೇಲೆ ಮಹತ್ತಾದಂಥ ಪರಿಣಾಮವನ್ನು ಬೀರುತ್ತೆ. ಇದು ಒಂದು ರೀತಿಯ ಧ್ಯಾನ ಇದ್ದಂತೆ. ಇದರಿಂದ ಮನಸ್ಸು ನಿಮಗ್ನವಾಗಿ ಸಾಂಸಾರಿಕ ಜೀವನದಲ್ಲಿ ವೈರಾಗ್ಯ ಬರುವಂಥ ಅಪಾಯ ಇದೆ. ಒಂದು ಗೃಹಸ್ಥದಲ್ಲಿ ಗಂಡಸು ಸ್ವಲ್ಪ ವೈರಾಗ್ಯ ತಾಳಿದರೂ ಕೂಡ ಮನೆ ನಡೆಯುತ್ತೆ. ಹೆಣ್ಣು ಪಾಪ ಮಕ್ಕಳನ್ನು ಬೆಳೆಸಿ ಉದ್ಧಾರ ಮಾಡಿ ಇಡೀ ಎಲ್ಲವನ್ನೂ ಮಾಡುತ್ತೆ. ಆದರೆ ಹೆಣ್ಣು ಒಂದು ಥರ ವಿರಕ್ತಿಯಾಗಿ ಆಗಿಬಿಟ್ರೆ ಅಸಲು ಮನೆಯೇ ನಡೆಯೋಲ್ಲ, ಮಕ್ಕಳನ್ನ ಯಾರು ನೋಡಿಕೊಳ್ಳೋರು? ಅಸಲು ಮಕ್ಕಳೇ ಆಗೋದಿಲ್ಲ ಸಂತಾನ ಮುಂದೆ. ಹಾಗಾಗಿ ಹೆಣ್ಣಿಗಿರುವಂಥ ಪ್ರಾಮುಖ್ಯತೆ ಅಷ್ಟು ಇರೋದಿಲ್ಲ. ತುಂಬ ಮನೆಯ ಜವಾಬ್ದಾರಿ, ಸಮಾಜ ಜವಾಬ್ದಾರಿ ಹೆಣ್ಣಿಗೆ ತುಂಬ ಜಾಸ್ತಿ ಇರುತ್ತೆ. ಹಾಗಾಗಿ ಅವರು ಗಂಡಸಾದರೂ ಒಂದು 10 ಬಾರಿ ಮಾಡ್ಬೋದು, ಅದಕ್ಕಿಂತ ಜಾಸ್ತಿ ಮಾಡಿದ್ರೆ ಗೃಹಸ್ಥ ಧರ್ಮವನ್ನು ಮಾಡಲಿಕ್ಕೆ ಬರೋದಿಲ್ಲ.
ಸೊ ಹೆಣ್ಣು ಮಾಡಿದರೆ, ಅರ್ಥಾನುಸಂಧಾನದಿಂದ ತುಂಬ ತೀಕ್ಷ್ಣವಾಗಿ ಮಾಡಿದರೆ ಸಂಸಾರ ಬೇಡ ಅನಿಸುತ್ತೆ, ಅದು ಸಮಾಜಕ್ಕೆ ಕ್ಷೇಮ ಅಲ್ಲ ಅಂತ ಏನು ಹೇಳ್ತಾರೆ, ಓಂಕಾರ ಜಪ ಮಾಡಬೇಡಿ ಅಂತ ಹೇಳ್ತಾರೆ. ಜಪ ಅಂತಂದರೆ ತೀಕ್ಷ್ಣವಾಗಿ ಮಾಡೋದು, ಸುಮ್ಮನೆ ಓಂ ಅಂಬ ಮಾತ್ರ ಏನೂ ಆಗೋದಿಲ್ಲ. ಸೊ ಇದರಿಂದ ಅದರಿಂದ ಸನ್ಯಾಸಿಗೆ ಈ ರೀತಿಯ ಯಾಕೆಂದರೆ ಗೃಹಸ್ಥನಿಗೆ ಕಷ್ಟ, ಹೆಣ್ಣು ಮಕ್ಕಳಿಗೆ ಕಷ್ಟ, ಸನ್ಯಾಸಿಗೆ ಯಾವ ಸಮಸ್ಯೆ ಇಲ್ಲ. ಅದಕ್ಕೆ ಅವರು ಓಂಕಾರ ಜಪ ಮಾಡ್ತಾರೆ. ತನ್ನ ದೇಹ ಕಳೆದುಕೊಳ್ಳುವಷ್ಟು ಭಾರಿ ಓಂಕಾರ ಜಪ ಮಾಡ್ಬೋದು ಸನ್ಯಾಸಿ. ಆಮೇಲೆ ಇಲ್ಲಿ ಭಗವಂತ ಮುಖ್ಯವಾಗಿ ಪ್ರಣವದಲ್ಲಿ ನಾನೇ ಇದ್ದೇನೆ, ಅದರಲ್ಲಿ ಮುಖ್ಯವಾಗಿ ಓಂಕಾರದಲ್ಲಿ ನಾನೇ ಇದ್ದೇನೆ, ಆ ಓಂಕಾರಕ್ಕಿರುವಂಥ ವೈಬ್ರೇಷನ್ ನನ್ನಿಂದಲೇ ಅಂತ ಭಗವಂತ ಹೇಳ್ತಾನೆ. ಮತ್ತೊಂದು ಶ್ಲೋಕ, ಪುಣ್ಯೋಗಂಧ ಪೃಥಿವ್ಯಾಂಚ ತೇಜಶ್ಚಾಸ್ಮಿ ವಿಭಾವಸೌ ಜೀವನಂ ಸರ್ವಭೂತೇಷು ತಪಶ್ಚಾಸ್ಮಿ ತಪಸ್ವಿಷು ಅಂತ ಹೇಳ್ತಾರೆ. ಪುಣ್ಯೋಗಂಧ ಪೃಥಿವ್ಯಾಂ ಅಂತ, ನೆಲದಲ್ಲಿ ಸುಗಂಧ ಇದಲ್ವ, ಅದು ನನ್ನಿಂದಲೇ ಇದೆ. ಸ್ಮೆಲ್ ಅಂತಂಬೋದು ಇದೆ, ಎಲ್ಲಿ ಬರುತ್ತೆ? ಪಂಚಭೂತಗಳಲ್ಲಿ ಇರೋದು ಭೂಮಿಯಿಂದನೇ ಸ್ಮೆಲ್ ಬರೋದು, ನೀರಿನಿಂದ, ಅವುಗಳ ಒಂದು ಒಡನಾಟದಿಂದ ಸ್ಮೆಲ್ ಬರ್ತದೆ. ಆ ಸ್ಮೆಲ್ಲನ್ನು ಗ್ರಹಿಸೋದು ನಮ್ಮ ಪಂಚಭೂತಗಳ ಇಂದ್ರಿಯಗಳಾದಂಥ ಮೂಗು. ಯಾವ ಗಂಧ ನಮ್ಮ ಮೂಗಿಗೆ ಆಹ್ಲಾದವನ್ನು ಕೊಡ್ತದೋ ಅದನ್ನು ಪುಣ್ಯಗಂಧ ಅಂತ ಕರೀತಾರೆ. ಇಲ್ಲಿ ಪುಣ್ಯ ಅಂತಂದರೆ ಪವಿತ್ರ ಅಥವಾ ಸುಂದರ ಎನ್ನುವಂಥ ಅರ್ಥವನ್ನು ಕೊಡ್ತಕ್ಕಂಥ. ಈ ಭೂಮಿಯ ಮೇಲೆ ಹುಟ್ಟುವಂಥ ಪ್ರತಿಯೊಂದು ವಸ್ತುವಿಗೂ ಕೂಡ ಸುಗಂಧ ಕೊಟ್ಟವನು ಪುಣ್ಯನಾಮಕ ಭಗವಂತ. ನಮಗೆ ಯಾವುದೇ ಒಂದು ಪದಾರ್ಥ, ನಮ್ಮ ಶರೀರವೇ ನೋಡಿ ಒಳ್ಳೆ ಸ್ಮೆಲ್ ಬರ್ತದೆ, ಶರೀರ ಒಂದು ಸಲ ಜೀವ ಇದರಿಂದ ಹೊರಗೆ ಹೋಯಿತು ಅಂತಂದರೆ ಏನಾಗ್ತದೆ? ಶರೀರವೇ ಸ್ಮೆಲ್ ಬರ್ತದೆ, ಅದು ಪುಣ್ಯದದ್ದು, ಅದೊಂದು ಕೆಟ್ಟ ಸ್ಮೆಲ್ ಬರ್ತದೆ. ಈ ಹೂವುಗಳನ್ನು ನೋಡಿ, ಹೂವುಗಳಾಗ್ಬೋದು, ಕೆಲವಿನ ಎಲೆಗಳಾಗ್ಬೋದು, ತುಂಬ ಸುಂದರವಾದಂಥ ಸ್ಮೆಲ್ ಬರ್ತದೆ. ಆ ಸ್ಮೆಲ್ಲು, ಆ ಎಕ್ಸ್ಕ್ಲೂಸಿವ್ ಸ್ಮೆಲ್ ಹೇಗೆ ಬರುತ್ತೆ? ಅದಕ್ಕೆ ಏನಂತಂದರೆ ಭಗವಂತ ಪುಣ್ಯನಾಮಕನಾಗಿ ಅದರಲ್ಲಿ ಕೂತಿದ್ದಾನೆ. ಭೂಮಿಯ ಮೇಲೆ ಹುಟ್ಟುವಂಥ ಪ್ರತಿಯೊಂದು ವಸ್ತುವಿಗೂ ಕೂಡ ಸುಗಂಧ ಕೊಟ್ಟವನು ಪುಣ್ಯನಾಮಕ ಭಗವಂತ. ಭಗವಂತ ತನ್ನ ವಿಶೇಷ ರೂಪದಲ್ಲಿ ಗಂಧನಾಮಕನಾಗಿ ಆ ವಸ್ತುವಿನಲ್ಲಿ ಸೇರಿಕೊಂಡಿರುವುದರಿಂದಲೇ ವಸ್ತುವಿಗೆ ಒಂದು ವಿಶೇಷ ಗುಣ ಬಂತು. ಈ ಕಾರಣದಿಂದಲೇ ಭಗವಂತನಿಗೆ ನಾವು ಹೂವು ಯಾಕೆ ಏರಿಸ್ತೀವಿ ಅಂದರೆ ಇದೇ ಕಾರಣ. ಆ ಸ್ಮೆಲ್ಲಿನಲ್ಲಿ ತನ್ನ ಭಗವಂತನೇ ಇದ್ದಾನಲ್ವ, ಅದಕ್ಕೆ ಆ ಸ್ಮೆಲ್ಲನ್ನು ನಾವು ನೋಡಬೇಕು ಅಂತಂಬ ಉದ್ದೇಶಕ್ಕಾಗಿ ನಾವು ಭಗವಂತನಿಗೆ ಹೂವಿನ ಹಾರ ಹಾಕಿ ಅದರಲ್ಲಿರುವಂಥ ಬಂದಂಥ ಸ್ಮೆಲ್ಲಿಂದ ಭಗವಂತನನ್ನು ನಾವು ವಿಭೂತಿಯನ್ನು ಅನುಭವಿಸ್ತೇವೆ. ಈ ಭೂಮಿಯಲ್ಲಿ ಹುಟ್ಟುವಂಥ ಗಿಡಬಳ್ಳಿಗಳು, ವನಸ್ಪತಿಗಳು, ಅನಂತ ಬಗೆಯ ಹೂಗಳು, ಹಣ್ಣುಗಳು, ಎಲ್ಲವುದರಲ್ಲೂ ಆ ವಿವಿಧವಾದಂಥ ಸ್ಮೆಲ್, ಕಂಪು ಏನಿದೆ ಆ ಭಗವಂತನಿಂದಲೇ ಆಗಿತ್ತು. ಮಾವಿನ ಹಣ್ಣು ಸ್ಮೆಲ್ ನೋಡಿ ಹೇಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಆ ಸ್ಮೆಲ್ ನೋಡಿದ ತಕ್ಷಣ ಇದು ಭಗವಂತನ ವಿಭೂತಿ ಅಂತ ಗೊತ್ತಾಗುವುದಕ್ಕೆ ನಾವು ಭಗವಂತನಿಗೆ ಹೂವು ಸಮರ್ಪಣೆ ಮಾಡೋದು, ಹಣ್ಣು ಸಮರ್ಪಣೆ ಮಾಡೋದು ಎಕ್ಸ್ಕ್ಲೂಸಿವ್ ಆಗಿ ಅದಕ್ಕೋಸ್ಕರವೇ. ಯಾರೋ ಒಬ್ಬ ವಿದೇಶಿ ಕೇಳ್ತಾನೆ, ನೀವು ಎಲ್ಲ ಥರಲ್ಲಿ ದೊಡ್ಡವರಿಗೆ ಹೂ ಹಾರ ಹಾಕ್ತೀರಿ ಅಥವಾ ದೇವರ ವಿಗ್ರಹಕ್ಕೆ ಹೂವಿನ ಹಾರ ಹಾಕ್ತೀರಿ, ಮದುವೆ ಹುಡುಗ ಅದಕ್ಕೂ ಹೂವಿನ ಹಾರ ಹಾಕ್ತೀರಿ, ಈಗ ಯಾಕೆ ಹೂವಿನ ಯಾಕೆ ಮಾಡ್ತೀರಿ ಅಂತಂದರೆ ಹೂವಿನಲ್ಲಿ ಭಗವಂತನ ವಿಭೂತಿ ಇದೆ. ಆ ವಿಭೂತಿಯನ್ನು ನಾವು ಪ್ರತಿಯೊಂದರಲ್ಲೂ ಭಗವಂತನ ನೋಡುವಂಥ ಒಂದು ಕಲೆಯನ್ನು ಅಭ್ಯಾಸ ಮಾಡಿಕೊಳ್ಳೋದಕ್ಕೆ ನಾವು ಇದು ಮಾಡ್ತೇವೆ. ಆಮೇಲೆ ಹೇಳ್ತಾರೆ, ಭೂಮಿಯ ಅಭಿಮಾನ ದೇವತೆ ಯಾರು? ಪೃಥ್ವಿ ದೇವತೆ. ಆ ಭೂಮಿಯ ಅಭಿಮಾನ ದೇವತೆಯೊಳಗಿದ್ದು ಪೃಥ್ವಿಯಲ್ಲಿ ಗಂಧ ಶಬ್ದವಾಚ್ಯನಾಗಿ ಗಂಧದಲ್ಲಿ ನೆಲೆಸಿದ್ದಾನೆ ಭಗವಂತ. ನೆಲ ಎಲ್ಲವುದಕ್ಕೂ ನೆಲೆ. ಭಗವಂತ ನೆಲದಲ್ಲಿ ನೆಲೆ ನಿಂತಿದ್ದುದರಿಂದಲೇ ನೆಲದಲ್ಲಿ ಮೂಡಿಬರುವಂಥ ಪ್ರತಿಯೊಂದು ವಸ್ತುವೂ ಕೂಡ ಒಂದೊಂದು ಬಗೆಯ ವಿಶಿಷ್ಟವಾದಂಥ ಸುಗಂಧವನ್ನು ಹೊತ್ತು ತರುತ್ತದೆ. ಹೀಗೆ ಭಗವಂತ ತನ್ನ ಸೃಷ್ಟಿಯ ಸೌಂದರ್ಯ ಭರಿತವಾದಂಥ ವಿಶಿಷ್ಟ ಗಂಧದ ಪ್ರಪಂಚವನ್ನೇ ನಮ್ಮ ಮೂಗಿನ ಮುಂದಿಟ್ಟಿದ್ದಾನೆ. ಒಂದು ಹೂವಿನ ಪರಿಮಳ ಇನ್ನೊಂದಕ್ಕಿಂತ ತುಂಬ ಭಿನ್ನವಾಗಿರುತ್ತೆ. ಎಲ್ಲ ಗಿಡಗಳು ಕೂಡ ಒಂದೇ ಮಣ್ಣಿನಿಂದ ಬೆಳೆದರೂ ಕೂಡ ಭಗವಂತ ಒಂದೊಂದು ಗಿಡದಲ್ಲಿ ಒಂದೊಂದು ವಿಶಿಷ್ಟ ಗುಣವನ್ನು, ಎಕ್ಸ್ಕ್ಲೂಸಿವ್ ಕ್ವಾಲಿಟಿ ತುಂಬಿದ್ದಾನೆ. ಕೆಲವು ಹೂವಿನಲ್ಲಿ ನಾವು ಗುರುತಿಸೋದಕ್ಕೆ ಅಸಾಧ್ಯ, ಅದಕ್ಕೆ ಸುವಾಸನೆಯೇ ಇರೋದಿಲ್ಲ. ಸಾಮಾನ್ಯವಾಗಿ ಅಂಥ ಹೂವನ್ನು ದೇವರಿಗೆ ನಾವು ಅರ್ಪಿಸೋದಿಲ್ಲ.
ಇದಕ್ಕೆ ಕಾರಣ ಏನು? ದೇವರ ಪೂಜೆಯ ಪ್ರತಿಯೊಂದು ಕ್ರಿಯೆಯೂ ಕೂಡ ಆನಂದಮಯವಾಗಿರಬೇಕು ಎನ್ನುವಂಥ ಅನುಸಂಧಾನ. ಪೂಜೆ ಮಾಡುವಾಗ ಆ ಹೂವಿನ ಆಹ್ಲಾದದ ಸ್ಮೆಲ್ ನಮ್ಮ ಮೂಗಿಗೆ ಬಡಿದಾಗ ನಮಗೆ ಪುಣ್ಯ ಅಥವಾ ಗಂಧ, ಆ ನಾಮಕನಾದಂಥ ಭಗವಂತನ ಅರಿವು ಮೂಡಬೇಕು. ಅದಕ್ಕೆ ಸ್ಮೆಲ್ ಬರಲಿಕ್ಕೋಸ್ಕರ ನಾವೇನು ಮಾಡ್ತೇವೆ? ನಾನಾ ರೀತಿಯಾದಂಥ ಅಗರಬತ್ತಿಗಳನ್ನು ಅದೆಲ್ಲ ಕೂಡ ಹೂವಿನಿಂದ ಆದದ್ದಂಥದ್ದೇ. ಅದರಿಂದ ಎಕ್ಸ್ಟ್ರಾಕ್ಟ್ ಮಾಡಿದಂಥ ಒಂದು ಫ್ಲೇವರ್ನೇ ಅದರಿಂದ ತಯಾರು ಮಾಡ್ತಾರೆ. ಹೆಚ್ಚು ಸ್ಮೆಲ್ ಬರಬೇಕು ಅಂತ ನಾನಾ ರೀತಿಯಾದಂಥ ದ್ರವ್ಯಗಳನ್ನು ಬಳಸ್ತೇವೆ. ಇನ್ನು ನಾವು ವಿಶೇಷವಾಗಿ ಲೌಕಿಕವಾಗಿ ಬೇಕಾದಷ್ಟು ಸೆಂಟುಗಳನ್ನೆಲ್ಲ ಹೊಡ್ಕೊಳ್ತೇವೆ. ಅದೆಲ್ಲ ಕೂಡ ಹೂವಿನಿಂದ ಎಕ್ಸ್ಟ್ರಾಕ್ಟ್ ಮಾಡಿದ್ದೆ. ಆ ಸ್ಮೆಲ್ ಹೇಗೆ ಅಂತಂದರೆ ಭಗವಂತನ ವಿಭೂತಿ ಇರುವುದರಿಂದಲೇ ಅಂತ ಹೇಳ್ತಾನೆ. ನೀರು, ಸೂರ್ಯ, ಚಂದ್ರ, ಆಕಾಶ ಹಾಗೂ ಭೂಮಿಯ ಬಗ್ಗೆ ಹೇಳಿದಂಥ ಭಗವಂತ ಮುಂದುವರಿದು ಭೂಮಿಯಲ್ಲಿ ಭಗವಂತನ ಆರಾಧನೆಗೆ ಮುಖ್ಯ ಪ್ರತಿಷ್ಠಾಪನಾದಂಥ ವಿಭೂತಿ ಯಾವುದು ಅಂತಂದರೆ ಅಗ್ನಿ. ಅಗ್ನಿಯೇ ತುಂಬ ವಿಶಿಷ್ಟ. ಕೃಷ್ಣಾವತಾರದಲ್ಲಿ ಕೃಷ್ಣನೇ ಹೇಳ್ತಾನೆ, ಕಣ್ಣಿಗೆ ಕಾಣದಂಥ ಇಂದ್ರನ ಪೂಜೆ ಯಾಕೆ ಮಾಡೋದು? ನಮಗೆ ಹಾಲು ಕೊಡೋದು ಯಾರು? ಗೋವುಗಳಲ್ವ? ಅದರಲ್ಲಿದ್ದಾನೆ ಭಗವಂತ, ಅದನ್ನೇ ಪೂಜೆ ಮಾಡಿ ಅಂತ ಗೋಪೂಜೆಯನ್ನು ಇಂಟ್ರಡ್ಯೂಸ್ ಮಾಡಿ ಕಥೆಗಳೆಲ್ಲ ನಮಗೆ ಗೊತ್ತಿದೆ. ತಾನೇ ಹೇಳ್ತಾನೆ, ಭಗವಂತ ಇರೋದು 4 ಕಡೆ: ಸೂರ್ಯ, ಅಗ್ನಿ, ಗೋ, ಬ್ರಾಹ್ಮಣ. ಈ 4 ಕಡೆ ಭಗವಂತ ಪ್ರತ್ಯಕ್ಷವಾದಂಥ ವಿಭೂತಿ ಇರುತ್ತೆ ಅದರಲ್ಲಿ. ಈಗ ಬೇರೆ ಪ್ರತೀಕಗಳು ಈಗ ಇದೆಲ್ಲ ಮಣ್ಣಿನ ಪ್ರತೀಕವೇ. ವಿಗ್ರಹಗಳೆಲ್ಲ ಕೂಡ ಮಣ್ಣಿನ ಪ್ರತೀಕ. ಮಣ್ಣು ಸ್ವತಃ ಪ್ಯೂರ್ ಅಲ್ಲ. ಮಣ್ಣು ಮುಟ್ಟಿದರೆ ಮತ್ತೆ ಕೈ ತೊಳ್ಕೋಬೇಕು. ವಿಗ್ರಹವನ್ನು ನಾವು ಮುಟ್ಟಿ ಅದನ್ನು ಪಂಚಾಮೃತ ಅಭಿಷೇಕವನ್ನು ಮಾಡಿ ಎಣ್ಣೆ ಹಚ್ಚಿ ಎಲ್ಲ ಮಾಡಿದರೂ ಕೂಡ ಮತ್ತೆ ನಾವು ಕೈ ಒರೆಸ್ಕೊಳ್ತೇವೆ, ಬಟ್ಟೆ ಇಟ್ಕೊಂಡು ಒರೆಸ್ಕೋಬೇಕು. ಅಷ್ಟು ಪ್ಯೂರಿಸ್ಟ್ ಅಲ್ಲ. ನೀರು ಕೂಡ ಅಷ್ಟು ಪ್ಯೂರ್ ಅಲ್ಲ. ನೀರಿನಲ್ಲಿ ಏನಾದರೂ ಕೊಳೆ ಬಿತ್ತಂದ್ಕೊಳ್ಳಿ, ಅದರಲ್ಲಿ ನಾವು ದೇವರನ್ನು ನೋಡ್ಲಿಕ್ಕೆ ಆಗೋದಿಲ್ಲ. ಇನ್ನು ಪ್ಯೂರೆಸ್ಟ್ ಫಾರ್ಮ್ ಅಂದರೆ ಯಾವುದು? ಬೆಂಕಿ. ಸೂರ್ಯ ಆದಮೇಲೆ ಬೆಂಕಿ ತುಂಬ ಪ್ಯೂರೆಸ್ಟ್. ಬೆಂಕಿಯಲ್ಲಿ ನೀವು ಮಲ ಹಾಕಿದರೆ ಕೂಡ ಅದನ್ನು ಸುಟ್ಟು ಬೂದಿ ಮಾಡಿ ನಿರ್ಮಲ ಮಾಡಿಬಿಡ್ತದೆ. ಅಂಥ ಬೆಂಕಿಯಲ್ಲಿ ಭಗವಂತನ ಆರಾಧನೆ ಮಾಡು, ಗೋವಿನಲ್ಲೇ ಆರಾಧನೆ ಮಾಡು. ಬ್ರಾಹ್ಮಣ, ಯಾಕೆಂದರೆ ಯಾರಿಗೆ ಭಗವಂತನ ಬಗ್ಗೆ ಗೊತ್ತಿದೆ ಅವನಲ್ಲಿ ಕೂಡ ಭಗವಂತ ಸ್ವತಃ ಇರ್ತಾನೆ, ಯಾಕೆಂದರೆ ಅವನಲ್ಲಿ ಇದ್ದಾನೆ. ಬ್ರಾಹ್ಮಣ ಅಂತಂದರೆ ಮತ್ತೆ ಜನಿವಾರ ಜುಟ್ಟು ಬಿಟ್ಟುಕೊಂಡವರು ಅಂತ ಅರ್ಥ ಮಾಡಿಕೊಳ್ಳಬೇಡಿ. ಯಾರಿಗೆ ಬ್ರಹ್ಮಜ್ಞಾನ ಗೊತ್ತಿದೆ, ಯಾರಿಗೆ ತಿಳುವಳಿಕೆ ಇದೆ, ಯಾರು ತಾನು ತಿಳ್ಕೊಂಡು ಸಮಾಜಕ್ಕೆ ಆ ಹಾದಿಯಲ್ಲಿ ಹೋಗುವಂತೆ ಒಂದು ಸಾಮಾಜಿಕ ಚೈತನ್ಯಕ್ಕೋಸ್ಕರ ಮಾಡ್ತಿರ್ತಾನೆ, ಅವನೆಲ್ಲ ಭಗವಂತ ಇದ್ದಾನೆ. ಶಾಸ್ತ್ರದಲ್ಲಾಗಲಿ ನಮಗೆ ಎಲ್ಲೇ ಕಡೆ ಬರೋದು ಬ್ರಾಹ್ಮಣ ಅಂತಂಬೋದು ಇದೆ, ಗೊತ್ತಿದ್ದವನು ಅಂತ ಅರ್ಥ. ಸೊ ಹೀಗೆ ಭಗವಂತನ ಆರಾಧನೆ ಮಾಡುವುದರಲ್ಲಿ ಮುಖ್ಯವಾದ ಪ್ರತೀಕ ಅಗ್ನಿ. ಇದರಲ್ಲಿ ಅದನ್ನೇ ವಿಭಾವಸು ಅಂತ ಕರೀತಾರೆ. ವಿಭಾವಸು ಅಂತಂಬೋನು ಭೂಮಿಯಲ್ಲಿ ಅಗ್ನಿಯ ಅಭಿಮಾನ ದೇವತೆ. ಈ ವಿಭಾವಸು ಅಂತಂಬೋದು ನಮಗೆ ವಸುಗಳಿದ್ದಾರೆ: ದ್ರೋಣ, ಪ್ರಾಣ, ಧ್ರುವ, ಅರ್ಕ, ಅಗ್ನಿ. ಅಂದರೆ ವಿಭಾವಸು, ದೋಷ, ವಸ್ತು, ದ್ಯು ಅಂತ. ದ್ಯು ಅಂತಂಬೋದು ನಮಗೆ ಗೊತ್ತಿದೆ, ಭೀಷ್ಮಾಚಾರ ರೂಪದಲ್ಲಿ ಬರ್ತಾರೆ. ಈ ವಸುಗಳಲ್ಲಿ 5ನೇವನೇ ಈ ಅಗ್ನಿ, ವಿಭಾವಸು ಅಂತಂಬೋದು. ಅಗ್ನಿ ಅಂತಂಬೋದು ಪೋಸ್ಟು, ವಿಭಾವಸು ಅಂತಂಬೋದು ಅವನ ಹೆಸರು. ಈತನಿಗೆ ಅನೇಕ ಹೆಸರುಗಳು, ಬೇರೆ ಹೆಸರು ಕೂಡ ಇದೆ. ವೈಶ್ವಾನರ ಅಂತೇವೆ, ವಹ್ನಿ ಅಂತೇವೆ, ಜಾತವೇದ ಅಂತ ಕರಿತೇವೆ, ಹುತಾಶನ, ಪಾವಕ, ಅನಲ, ದಹನ ಇತ್ಯಾದಿ ಅನೇಕ ಬೇರೆ ಹೆಸರುಗಳು ಕೂಡ ಇದೆ. ಯಾರಿಗೆ? ಈ ವಿಭಾವಸು ಅಂತಂಬೋ ಅಗ್ನಿಗೆ. ನಮಗೆ ಭೂಮಿಯಲ್ಲಿ ಅಗ್ನಿ ಅನ್ನೋದು ಬಹಳ ಮುಖ್ಯವಾದಂಥ ಭಗವಂತನ ಪ್ರತೀಕ. ವೇದ ಪ್ರಾರಂಭ ಆಗುವುದು ಕೂಡ ಅತಿ ಪ್ರಾಚೀನವಾದ ವೇದ ಋಗ್ವೇದ. ಅಗ್ನಿವೇಳೆ ಪುರೋಹಿತ ಯಜ್ಞಸ್ಯ ದೇವಪೃತ್ವಿಜಂ ಓತಾರಂ ರತ್ನದಾಥಾಮಂ. ಹೀಗೆ ಅಗ್ನಿಯಿಂದಲೇ ಶುರುವಾಗ್ತದೆ. ನೆಲದಲ್ಲಿ ಭಗವಂತನನ್ನು ಪೂಜಿಸಲು ಅಗ್ನಿಗಿಂತ ಉತ್ತಮವಾದಂಥ ಪ್ರತೀಕ ಇನ್ನೊಂದಿಲ್ಲ. ಅದಕ್ಕೆ ಹಿಂದಿನ ಕಾಲದಲ್ಲೆಲ್ಲ ಅಗ್ನಿಯಿಂದ ಆರಾಧನೆ ಮಾಡ್ತಿತ್ತು. ಈಗ ನಮಗೂ ಶ್ರೌತ ಸ್ಮಾರ್ತ 2 ಸಂಪ್ರದಾಯ ಇದೆ. ಶ್ರೌತರು ಅಂತಂದರೆ ಅವರು ಪ್ರತೀಕಗಳನ್ನ, ಅಗ್ನಿಯೇ ಪ್ರತೀಕ. ಬೇರೆ ನಂತರ ವಿಗ್ರಹಗಳು, ಪ್ರತಿಮೆಗಳು, ಆ ಪೂಜೆಗಳು ಮಾಡೋದೇ ಇಲ್ಲ ಅವರು. ಬರೀ ಅಗ್ನಿಯಲ್ಲಿಟ್ಕೊ ಅಗ್ನಿ ಆರಾಧಕರು ಅಂತ ಕರೀತಾರೆ. ಏನನ್ನ ಮಾಡಲಿ, ಅಗ್ನಿ ಅವ್ರು ಯಾವಾಗೂ ಕೂಡ ಭಗವಂತ ತಮ್ಮಲ್ಲೇ ಇರಬೇಕು ಅಂತ ಅಗ್ನಿಯಲ್ಲಿ ಶಾಂತ ಆಗಲಾರ್ದೆ ನೋಡಿಕೊಡ್ತಾರೆ, ಅದನ್ನು ಕಾಪಾಡ್ತಾರೆ ಅಗ್ನಿಯನ್ನು. ಅದು ಬಹಳಷ್ಟು ಕಥೆಗಳು ಇದೆ ಅದಕ್ಕೆ. ಸ್ಮಾರ್ತ ಸಂಪ್ರದಾಯ ಅಂದರೆ ನಾವು ಭಾಳ ಜನ ಸ್ಮಾರ್ತರು ಅಂತಂದರೆ
ಶಿವನ ಆರಾಧನೆ ಮಾಡುವಂಥ ಸ್ಮಾರ್ತರು ಅಂದರೆ ಅದಲ್ಲ. ಸ್ಮಾರ್ತ ಅಂದರೆ ಸ್ಮೃತಿ ಗ್ರಂಥಗಳನ್ನು ಯಾರು ಫಾಲೋ ಆಗ್ತಾರೋ ಅವ್ರು ಸ್ಮಾರ್ತರು. ಶ್ರುತಿ ಗ್ರಂಥಗಳನ್ನ ಯಾರು ಫಾಲೋ ಆಗ್ತಾರೋ ಶ್ರೌತರು. ನಾವು ವೇದವನ್ನು ಡೈರೆಕ್ಟಾಗಿ ಫಾಲೋ ಆಗಲ್ಲ. ವೇದಗಳನ್ನು ಸ್ಮೃತಿಗಳಾಗಿ ಬರೆದು ಯಾಜ್ಞವಲ್ಕ್ಯ ಸ್ಮೃತಿ, ಅತಿ ಸ್ಮೃತಿ, ಗರ್ಗ ಸ್ಮೃತಿ, ಎಷ್ಟೋ ಸ್ಮೃತಿಗಳಿದೆಯಲ್ಲ, ಅದರಿಂದ ನಾವು ಜೀವನವನ್ನು ನಡೆಸ್ತೇವೆ. ಹಾಗಾಗಿ ಯಾರು ಸ್ಮೃತಿಗಳನ್ನು ಫಾಲೋ ಆಗ್ತಾರೋ ಅವರನ್ನು ಸ್ಮಾರ್ತರು ಅಂತ ಕರೀತಾರೆ. ಅದು ಗೊಂದಲ ಆಗಿಬಿಟ್ಟಿದೆ. ಅದು ಸ್ಮಾರ್ತರು, ವೈಷ್ಣವರು, ಶ್ರೀ ವೈಷ್ಣವರು, ಶೈವರು ಏನೋ ಹೆಸರುಗಳು ಗೊಂದಲ ಮಾಡಿಟ್ಟುಬಿಟ್ಟಿದ್ದೇವೆ. ಆದರೆ ನಾವು ಆಚಾರ ಮಾಡುವಂಥ ಪದ್ಧತಿಗಳ ಮೇಲೆ ಅದು ಯಾವ ಪದ್ಧತಿ, ಅದನ್ನು ಸ್ಮಾರ್ತ ಪದ್ಧತಿ ಅಂತೇವೆ. ಸೊ ಬರೀ ಅಗ್ನಿಯನ್ನು ಮಾತ್ರ ಆರಾಧನೆ ಮಾಡಿದರೆ, ಅಗ್ನಿಯಲ್ಲಿ ಭಗವಂತ ಸ್ವತಃ ಇದ್ದಾನೆ ಅಂತ ಆರಾಧನೆ ಮಾಡಿದರೆ ಶ್ರೌತ ಸಂಪ್ರದಾಯ. ವಿಗ್ರಹ ಆರಾಧನೆ, ಪ್ರತಿಮೆಗಳು, ಭಗವಂತನ ವಿಭೂತಿ ಪ್ರತಿಯೊಂದರಲ್ಲೂ ಇದೆ, ನೀರಿನಲ್ಲಿದೆ ಅಂತ ಆರಾಧನೆ ಮಾಡೋದು ಸ್ಮಾರ್ತ ಸಂಪ್ರದಾಯ. ಇಲ್ಲಿ ಅಗ್ನಿನಾಮದಿಂದ ನೆಲದಲ್ಲಿ ಭಗವಂತನನ್ನು ಪೂಜಿಸಲು ಅಗ್ನಿಗಿಂತ ಉತ್ತಮವಾದಂಥ ಪ್ರತೀಕ ಇನ್ನೊಂದಿಲ್ಲ. ಅಗ್ನಿ ಬೆಳಕಿನ ರೂಪ. ಅಗ್ನಿ ತುಂಬ ಪವಿತ್ರ. ಕೊಟ್ಟದ್ದನ್ನು ಸ್ವೀಕರಿಸುವಂಥ ಭಗವಂತ ಯಾರನ್ನ ಇದ್ದಾರನ್ನ ಏಕೈಕ ಪ್ರತೀಕ ಅಗ್ನಿ ಮಾತ್ರವೇ. ಅದಕ್ಕೆ ನಾವು ಹೋಮ ಹವನಾದಿಗಳನ್ನು ನಾವು ಆಹುತಿ ಕೊಡೋದೆಲ್ಲ ಕೂಡ ಅಗ್ನಿಗೆ, ಅಗ್ನಿಯ ರೂಪದಲ್ಲಿ. ಅದಕ್ಕೆ ಅಭಿಮಾನ ದೇವತೆ, ಅದರ ಮೂಲಕ ಭಗವಂತನಿಗೆ ನಾವು ಸಮರ್ಪಣೆ ಮಾಡ್ತೀವಿ. ನಾವು ಹೋಮಾದಿ ಹವನಾದಿಗಳು ಮಾಡೋದು ಯಾಕೆಂದರೆ ಇದೇ ಉದ್ದೇಶ. ಇಲ್ಲಿ ಕೃಷ್ಣ ಹೇಳ್ತಾನೆ ತೇಜಶ್ಚಾಸ್ಮಿ ವಿಭಾವಸೌ ಅಂತ. ಅಂದರೆ ಇಂತಹ ಅಗ್ನಿದೇವತೆಯೊಳಗೆ ದಾಹಕ, ಪಾಚಕ, ಪ್ರಕಾಶಕ ಶಕ್ತಿಯಾಗಿ, ತೇಜಸ್ಸಾಗಿ ನಾನೇ ಇದ್ದೇನೆ. ಅಗ್ನಿಗೆ ಆ ಕ್ವಾಲಿಟಿ ನನ್ನಿಂದ ಇರೋದರಿಂದ ಅಂತ ಹೇಳ್ತಾನೆ. ಹೊರ ಪ್ರಪಂಚದಲ್ಲಿ ಉರಿಯುವಂಥ ಬೆಂಕಿ ನಾವು ನೋಡ್ತೀವಲ್ಲ, ಅದು ಭಗವಂತನಿದ್ದರೆ ನಮ್ಮ ನಾಲಿಗೆಗೆ ಕುಳಿತಂಥ ಅಗ್ನಿನಾಮಕ ಭಗವಂತ ಒಬ್ಬನಿದ್ದಾನೆ. ಯಾಕೆಂದರೆ ಹೊರ ಪ್ರಪಂಚದಲ್ಲಿ ಸುಡ್ತದೆ, ನಮ್ಮ ನಾಲಿಗೆ ಒಳಗೊಂದು ಬೆಂಕಿ ಇದೆ. ಅದಕ್ಕೆ ಹಿಂದಿನ ಕಾಲದಲ್ಲಿ ಹೇಳ್ತಿದ್ರು, ಋಷಿ ಮುನಿಗಳು, ದೊಡ್ಡ ದೊಡ್ಡ ಯತಿಗಳು ಅವ್ರ ಹತ್ರ ಹೋಗ್ತಿದ್ರು. ಯಾಕೆಂದರೆ ಅವ್ರ ಬಾಯಿಯಲ್ಲೇ ಬೆಂಕಿ ಇರ್ತದೆ. ಅವ್ರು ಏನೋ ಒಂದು ಮಾತು ಅಂದ್ಬಿಟ್ರೆ ರಾಗೋಗ್ಬಿಡ್ತದೆ. ಅವ್ರ ಕೈಯಲ್ಲಿ ಬೆಂಕಿ ಇರ್ತದೆ, ಬಾಯಿಯಲ್ಲಿ ಬೆಂಕಿ ಇರ್ತದೆ. ಕೈಯಿಂದ ಒಂದು ದಿನ ನೀರು ತೊಗೊಂಡು ಹಿಂಗೆ ಅಂದ್ರೆ ತುಂಬ ಅದು ಪರಿಣಾಮಕಾರಿ. ಅದು ಕಾಲಕ್ರಮೇಣ ಸ್ವೀಕರಿಸಬಾರದ ದಾನಗಳನ್ನೆಲ್ಲ ಸ್ವೀಕರಿಸಿ ಕೈಯಲ್ಲಿರೋ ಬೆಂಕಿ ಯಾರಿಗೆ ಹೋಯಿತು, ತಿನ್ನಬಾರದ ಪದಾರ್ಥಗಳೆಲ್ಲ ತಿಂದು ಅಭ್ಯಾಸ ಮಾಡಿಕೊಂಡು ನಾಲಿಗೆಯಲ್ಲಿರುವಂಥ ಬೆಂಕಿ ಯಾರಿಗೆ ಹೋಯಿತು, ಶಾಂತಗೊಳಿತು. ಸೊ ಹೀಗೆ ಹೊರ ಪ್ರಪಂಚದಲ್ಲಿರೋದಕ್ಕೆ ವಿಭಾವಸು, ನಮ್ಮ ಬಾಯಲ್ಲಿ ನಾಲಿಗೆಯಲ್ಲಿರುವಂಥದ್ದು ಅಗ್ನಿನಾಮಕ, ಅಗ್ನಿನಾರಾಯಣ ಅಂತ ಅಂತಾರೆ. ನಮಗೆ ಮಾತು ಎನ್ನುವಂಥ ಬೆಳಕನ್ನು ಕೊಟ್ಟು ನಮ್ಮೊಳಗೆ ವಾಂಗ್ಮಯನಾಗಿರುವಂಥ ದೊಡ್ಡ ಬೆಳಕು ಭಗವಂತ. ಹಾಗೆ ವೈಶ್ವಾನರನಾಗಿ ನಮ್ಮ ಪಚನ ಕ್ರಿಯೆ ನಿಯಂತ್ರಿಸುವಂಥವನು ಅವನೇ. ಹೊಟ್ಟೆಯಲ್ಲಿ ಜೀರ್ಣ ಆಗಬೇಕಾದ್ರೆ ಬೆಂಕಿ ಇಲ್ಲದ್ರೆ ಜೀರ್ಣ ಆಗೋದಿಲ್ಲ. ಭಾಳ ದಿನ ಅಜೀರ್ಣ ಆಗಿದೆ ಅಂತಾರೆ, ಅಗ್ನಿಮಾಂದ್ಯ ಆಗಿದೆ ಅಂತ. ನೀವು ಆಯುರ್ವೇದದಲ್ಲಿ ಇದು ಗೊತ್ತಾಗ್ತದೆ. ಅಗ್ನಿಮಾಂದ್ಯ ಆಗಿಬಿಟ್ರೆ ಏನು ಮಾಡಿ ಅದು ನಾನಾ ರೋಗಗಳನ್ನು ಉಂಟು ಮಾಡೋದೇ. ನಾವೇನು ಮಾಡ್ತೇವೆ, ಭಾಳಷ್ಟು ಆಯುರ್ವೇದದಲ್ಲಿ ನಾವು ಸೂತ್ರಗಳನ್ನು ನೋಡಿದಾಗ ನಾವು ಚೆನ್ನಾಗಿ ಊಟ ಮಾಡ್ತೇವೆ. ನಮ್ಮ ಆಹಾರದ ಶೈಲಿಯಲ್ಲಿರುವಂತಹ ಒಂದು ದೋಷಗಳನ್ನು ಹೇಳ್ತಾರೆ. ನಾವು ಚೆನ್ನಾಗಿ ಊಟ ಮಾಡ್ತೇವೆ, ಮಧ್ಯೆ ಮಧ್ಯೆ ನೀರು ಕುಡಿತೇವೆ. ಯಾಕೆಂದರೆ ನಿಮಗೆ ಜೀರ್ಣ ಚೆನ್ನಾಗಿ ಆಗಬೇಕು ಅಂತಂದರೆ ಮೊದಲು ನಾಲಿಗೆಯಲ್ಲಿರುವಂಥ ಬೆಂಕಿ ಸ್ವಲ್ಪ ಜೀರ್ಣ ಆಗ್ತದೆ. ಆಮೇಲೆ ಹೊಟ್ಟೆ ಒಳಗೆ ಹೋದ ಮೇಲೆ ಅಲ್ಲಿ ಜೀರ್ಣ ಆಗ್ತದೆ. ಅಲ್ಲಿ ಎಲ್ಲ ಪದಾರ್ಥಗಳು ಬಂದು ಸೇರಿದ ಒಂದು ಹಾಫ್ ಆನ್ ಅವರ್ ಆದಮೇಲೆ ನಿಮಗೆ ಜೀರ್ಣಕ್ರಿಯೆ ಸ್ಟಾರ್ಟ್ ಆಗೋದು. ನೀವು ತಿಂದ ತಕ್ಷಣ ಒಳಗೆ ಜೀರ್ಣ ಇಮಿಡಿಯೇಟ್ಲಿ ಆಗ್ತಾ ಇರಲ್ಲ. ನಾವು ತಿನ್ನೋ ಕ್ರಿಯೆಲ್ಲ ಪೂರ್ತಿಯಾಗಿದ ಮೇಲೆ ಒಂದು ಹಾಫ್ ಆನ್ ಅವರ್ ಆದಮೇಲೆ ಇನ್ನೇನು ಬೀಳ್ತಾ ಇಲ್ಲ ಅಂತ ಗೊತ್ತಾದ ಮೇಲೆ ಮತ್ತೆ ಏನೇನು ತಿಂದಿದ್ದಾನೆ, ಯಾವುದಕ್ಕೆ ಎಷ್ಟೆಷ್ಟು ಟೈಮ್ ತೊಗೊಳುತ್ತೆ ಡೈಜೆಷನ್ ಆಗಲಿಕ್ಕೆ ಅಂತ ವಿಂಗಡಿಸಿ ಅದರ ಮೇಲೆ ಜೀರ್ಣ. ನಾವು ಇವತ್ತು ನೋಡ್ತಾ ಇಲ್ವಾ ವಾಟ್ಸಪ್ ಸ್ಟೇಟಸ್ ಎಲ್ಲ ಕೂಡ, ಆಲೂಗಡ್ಡೆ ತಿಂದರೆ 4 ಅವರ್ಸ್ ಆಗ್ತದೆ, ಮಾಂಸಾದಿ ತಿಂದರೆ 8 ಅವರ್ಸ್ ಆಗ್ತದೆ. ಈ ರೀತಿ ನಾವು ನೋಡ್ತಾ ಇದ್ದೀವಿ. ನೀರು ತಿಂದರೆ ಸೆಕೆಂಡಲ್ಲಿ ಜೀರ್ಣ ಆಗಿಬಿಡ್ತದೆ. ಒಂದೊಂದು ಪದಾರ್ಥಕ್ಕೂ ಒಂದೊಂದು ಜೀರ್ಣದ ಶಕ್ತಿ ಇದೆ, ಒಂದು ಟೈಮ್ ತೋರಿಸ್ತಾರೆ. ಅಷ್ಟು ಟೈಮ್ ತೊಗೊಳುತ್ತೆ ಒಳಗೆ. ಮಿನಿಮಮ್ ಏನಂತಂದರೆ ಆರೋಗ್ಯವಂತನಾಗಿರುವಂಥವನು ಒಳ್ಳೆ ಮುಷ್ಟಾನ್ನ ಭೋಜನವನ್ನು ಎಲ್ಲ ಥರ ಪದಾರ್ಥಗಳನ್ನು ತಿಂದರೆ ಮಿನಿಮಮ್ 4 to 6 ಅವರ್ಸ್ ಹಿಡಿಯುತ್ತೆ ಜೀರ್ಣ. ಅವನು ತಿಂದ ಪ್ರಮಾಣದ ಮೇಲೆ ಡಿಪೆಂಡ್ ಆಗಿ. ಅವನ ಪ್ರಮಾಣ ಜಾಸ್ತಿ ತೊಗೊಂಡ್ರೆ ಸ್ವಲ್ಪ ಟೈಮ್ ಜಾಸ್ತಿ ಆಗ್ತದೆ. ಸಿಂಪಲ್ ಮಾಮೂಲಾಗಿ ತೊಗೊಂಡ್ರೆ 4 ಅವರ್ಸ್ ಸಾಕು. ಪ್ರಮಾಣ ಮೀರಿತು ಅಂತ ನಮಗೆ ಪ್ರಮಾಣ ಇಷ್ಟೇ ತಿನ್ನಬೇಕು ಅಂತ ಇಲ್ಲಿದೆ. ನಾವು ಹೊರಗಡೆ ವೆಯ್ಟ್ ಮಾಡೋದಿಲ್ಲ, ಒಳಗಡೆ ತಿನ್ನೋ ಕಾಲಕ್ಕೂ ನಾವು ನೋಡೋಲ್ಲ. 4 to 6 ಅವರ್ಸ್ ಆಗ್ತದೆ. ಈ 4 to 6 ಅವರ್ಸ್ ಜೀರ್ಣ ಆಗೋ ಕಾಲಕ್ಕೆ
ನಾವು ನೀರು ಹಾಕಿದರೆ ಏನಾಗ್ತದೆ, ಇಮಿಡಿಯೇಟ್ಲಿ ನೀರು ಹಾಕಿದರೆ ಒಳಗೆ ಅಗ್ನಿ ಶಾಂತ ಆಗಿ ಜೀರ್ಣ ಆಗೋದಿಲ್ಲ. ಹಾಗಾಗಿ ಆಯುರ್ವೇದ ಹೇಳುತ್ತೆ, ಊಟದ ಮುಂಚೆ 1 ಅವರ್ ಮುಂಚೆ ಬೇಕಾದ್ರೆ ನೀವು ಎಷ್ಟು ನೀರನ್ನು ಕುಟ್ಕೊಳ್ಳಿ, ಆಮೇಲೆ ನೀರು ಬಾಯಾರಿಕೆ ಆಗಲ್ಲ. ಊಟ ಆದಮೇಲೆ ಮತ್ತೆ 1 or 2 hours, ಕಡಿಮೆ ತಿಂದರೆ 1 hour, ಜಾಸ್ತಿ ತಿಂದರೆ 2 hours ನೀರು ಕುಡಿಬಾರ್ದು. ಊಟದ ಮಧ್ಯದಲ್ಲಿ ಏನಾದರೂ ಬೇಕು ಅನ್ಸೆ ಸುಮ್ಮನೆ ನಾಲಿಗೆ ಮೇಲೆ 2 ಚುಕ್ಕೆ ಹಾಕಬೇಕಷ್ಟೆ. ಯಾಕೆಂದರೆ ನಾಲಿಗೆಗೆ ತೊಂದರೆ ಆಗೋದು, ಹೊಟ್ಟೆ ಒಳಗೆ ಏನು ತೊಂದರೆ ಆಗಲ್ಲ, ಖಾರ ಆಗೋದು ನಾಲಿಗೆಗೆ. ಹಾಗಾಗಿ ಸ್ವಲ್ಪ ನೀರು ಕುಡಿಬೇಕಷ್ಟೆ, ಸ್ವಲ್ಪ ಸಿಪ್ಪಷ್ಟೇ ಅದು ಹೇಳ್ತಾರೆ. ಅದೇ ನಾವು ಮತ್ತೊಂದು ದೋಷ ಮಾಡ್ತೇವೆ, ಒಂದು ಸಲ ಊಟ ಮಾಡಿದ ಮೇಲೆ ಒಂದು 1/2 hour ಗ್ಯಾಪ್ ಇಟ್ಟು ಮತ್ತೆ ಏನೊಂದು ಪದಾರ್ಥ ಹಾಕ್ತೇವೆ. ಅದು ಒಳಗೆ ಆಲ್ರೆಡಿ ಒಂದು ಅರ್ಧ ಜೀರ್ಣ ಆಗಿರ್ತದೆ, ಇಂಟ್ರಪ್ಷನ್ ಇನ್ನೊಂದು ಪದಾರ್ಥ ಸೇರ್ತದೆ. ಸೊ ಏನಾಗುತ್ತೆ, ಮತ್ತೆ ಅದನ್ನು ಜೀರ್ಣ ಮಾಡಬೇಕು. ಹೀಗೆ ಜೀರ್ಣಕ್ರಿಯೆ 6 hours ಅಲ್ಲ, 8 hours 10 hours ಆಗ್ತದೆ ಮಧ್ಯದಲ್ಲಿ ತಿಂದರೆ. ಸೊ ಈ ರೀತಿ ಆತ ಹೋದರೆ ಏನಾಗುತ್ತೆ, ಅಗ್ನಿ ಸ್ಟ್ರೈನ್ ಆಗಿ ಅಗ್ನಿಮಾಂದ್ಯ ಆಗಿ ಅಜೀರ್ಣ ಆಗ್ತದೆ. ವಯಸ್ಸಾದ ಮೇಲೆ ಏನು ತಿಂದ್ರೂ ಜೀರ್ಣ ಆಗಲ್ಲ. ಒಂದು ಚಪಾತಿ ತಿಂದರೂ ಕೂಡ ಜೀರ್ಣ ಆಗೋದಿಲ್ಲ. ಯಾಕೆಂತಂದರೆ ಅಗ್ನಿಮಾಂದ್ಯ ಆಗಿಬಿಟ್ಟಿರ್ತದೆ. ಹಾಗೆಯೇ ಅಭ್ಯಾಸ ಮಾಡಿ ಮಾಡಿ ಮಾಡಿ. ಹಾಗೆ ಆಯುರ್ವೇದ ಹೇಳುತ್ತೆ, ಹಸುವಾದಾಗ ಊಟ ಮಾಡಿ. ಯಾಕೆಂದರೆ ಹಸು ಯಾವಾಗ ಆಗುತ್ತೆ ಅಂತಂದರೆ, ಕಂಪ್ಲೀಟ್ ನಮ್ಮ ಹೊಟ್ಟೆಯಲ್ಲಿರುವಂಥ ಜೀರ್ಣ ಎಲ್ಲ ಆಗಿದೆ ಅಂತ ಸಂಕೇತವೇ ಹಸು. ಅದು ಹಸು ಕೆಲವಿನ ಜನಕ್ಕೆ ಒಬ್ಬೊಬ್ಬರಿಗೂ ಒಂದೊಂದು ಟೈಮ್ ಹಸು ಆಗ್ತದೆ. ಅದೇ ನಮಗೆ ಮಾಡರ್ನ್ ವೈದ್ಯ ನೋಡಿದರೆ ಅವರು ಕರೆಕ್ಟಾಗಿ ಇಷ್ಟು ಗಂಟೆಗೆ ಫೀಡ್ ಮಾಡಬೇಕು. ಸಣ್ಣ ಮಗುವಿಂದ ಅಷ್ಟೇ, ಸಣ್ಣ ಮಗುಗೆ ಈ ಟೈಮಿಗೆ ಫೀಡ್ ಮಾಡಬೇಕು, ದಿನಕ್ಕೆ ಇಷ್ಟು ಸಲ ತಿನ್ನಬೇಕು, ನೀವು ಟ್ಯಾಬ್ಲೆಟ್ ಬೇರೆ ಹಾಕೊಡ್ತಾ ಇದ್ದೀರಿ, ಈ ಟೈಮಿಗೆ ಕರೆಕ್ಟಾಗಿ ಮಾರ್ನಿಂಗ್ 8 o'clock ಬ್ರೇಕ್ಫಾಸ್ಟ್, 1 o'clock ಟಿಫನ್, ನೀವು ಮಧ್ಯದಲ್ಲಿ ಏನು ತಿನ್ನದ್ರೂ ಆ ಟೈಮಿಗೆ ಆಗಬೇಕು. ಶಾಸ್ತ್ರದಲ್ಲಿ ಟೈಮಿಗೆ ಊಟ ಮಾಡು ಅಂತ ಎಲ್ಲಿ ಹೇಳಿಲ್ಲ, ಆಯುರ್ವೇದದಲ್ಲಿ ಹೇಳೋದಿಲ್ಲ. ಹಸುವಾದಾಗ ಊಟ ಮಾಡಿ. ಹಸುವಾದಾಗ ಊಟ ಮಾಡಬೇಕು ಅಂತಂದಿಟ್ಕೊಂಡ್ರೆ ಒಂದು ಹುಡ್ಡಿಗೂ ಇನ್ನೊಂದು ಹುಡ್ಡಿಗೂ ಸ್ವಲ್ಪ ಗ್ಯಾಪ್ ಜಾಸ್ತಿ ಇಟ್ಕೊಂಡು ಒಂದು ಟೈಮ್ ಸಿಸ್ಟಮ್ಯಾಟಿಕಾಗಿ ಮೇಂಟೈನ್ ಮಾಡಿಕೊಟ್ರೆ ಆಟೋಮೆಟಿಕ್ಕಾಗಿ ನಾವು ಟೈಮ್ ಮೇಂಟೈನ್ ಮಾಡ್ಬೋದು. ಒಂದು ಊಟಕ್ಕೂ ಇನ್ನೊಂದು ಊಟಕ್ಕೂ ಮಧ್ಯ 6 to 7 hours ಗ್ಯಾಪ್ ಇಡಿ. ಆಟೋಮೆಟಿಕ್ ಅದು ಟೈಮ್ ಫಿಕ್ಸ್ ಮಾಡಿಕೊಡಿ. ಮಾರ್ನಿಂಗ್ ಒಂದು 10 o'clock ಊಟ ಮಾಡಿದ್ವಿ ಅಂದ್ಕೊಳ್ಳಿ, ಈವ್ನಿಂಗ್ 5 o'clock ಊಟ ಮಾಡಿ, ಟೈಮ್ ಸೆಟ್ ಮಾಡ್ಕೊಬೋದು. ಮಧ್ಯದಲ್ಲಿ 7 hours ಗ್ಯಾಪ್ ಇದ್ದರೆ ಆಟೋಮೆಟಿಕ್ಕಾಗಿ ನಿಮ್ಗೆ ಡೈಜೆಷನ್ ಆಗ್ತದೆ, ಹಸು ಆಗ್ತದೆ. ಇಲ್ಲ ಟೈಮ್ ಮೇಂಟೈನ್ ಮಾಡೋಕ್ಕಾಗಲ್ಲ ಅಂತಂದಾಗ ಹಸುವಾದಾಗ ತಿಂದರೆ ಉತ್ತಮ. ಹಸುವಿಲ್ಲದಾಗ ತಿಂದರೆ ಒಳಗೆ ಜೀರ್ಣಕ್ರಿಯೆ ಏನೋ ನಡೀತಾ ಇರುತ್ತೆ, ಮಧ್ಯದಲ್ಲಿ ಇಂಟ್ರಪ್ಷನ್ ಆದರೆ ಅಗ್ನಿಮಾಂದ್ಯ ಆಗ್ತದೆ. ವೈಶ್ವಾನರ ರೂಪನಾದಂಥ ಭಗವಂತ ನಮ್ಮ ಪಚನ ಕ್ರಿಯೆಯಲ್ಲಿ ಅಗ್ನಿರೂಪನಾಗಿ ನಾವು ತಿಂದಿದ್ದನ್ನೆಲ್ಲ ಕೂಡ ದಹಿಸಿ ಆ ಶಕ್ತಿಯನ್ನು ನಮಗೆ ಕೊಡ್ತಾನೆ. ಅದರಲ್ಲೂ ನಾನೇ ಇದ್ದೇನೆ, ನಮ್ಮ ಹೊಟ್ಟೆಯಲ್ಲಿ ಪಚನ ಮಾಡುವಂಥ ಕ್ರಿಯೆಯಲ್ಲೂ ಭಗವಂತ ಇದ್ದಾನೆ ಅಂತ ಹೇಳ್ತಾನೆ. ಮುಂದುವರೆದು ಕೃಷ್ಣ ಹೇಳ್ತಾನೆ, ವಾಯುವಿನಲ್ಲಿ ತುಂಬಿ ಪ್ರತಿಯೊಂದು ಜೀವಜಾತದ ಉಸಿರಾಗಿ ಜೀವಕ್ಕೆ ಉಸಿರಿನ ಶಕ್ತಿ ಕೊಟ್ಟು ನಾನೇ ನಿಂತಿದ್ದೇನೆ. ಜೀವನ ಪ್ರಭದ ಅಭಿಮಾನ ದೇವತೆ ಪ್ರಾಣದೇವರು. ನಾವು ಇತರ ಇಂದ್ರಿಯಗಳ ಕೆಲಸ ಮಾಡದಿದ್ರೂ ಕೂಡ ನಾವು ಬದುಕ್ಬೋದು, ಆದರೆ ಪ್ರಾಣಶಕ್ತಿ ಕೆಲಸ ಮಾಡದೇ ಇದ್ದರೆ ಬದುಕಲಿಕ್ಕೆ ಸಾಧ್ಯವೇ ಇಲ್ಲ. ನೀರಿಲ್ಲದ್ರೂ ಕೂಡ ಕೆಲವಿನ ಗಂಟೆಗಳು ನಾವಿರ್ಬೋದು, ಗಾಳಿ ಇಲ್ಲದ್ರೆ ಒಂದು ಕ್ಷಣ ಕೂಡ ಇರೋಕ್ಕಾಗಲ್ಲ. ನಿದ್ದೆಯಲ್ಲಿ ನಮ್ಮ ಇತರ ತತ್ವಾಭಿಮಾನ ದೇವತೆಗಳು ನಿದ್ರಿಸ್ಬೋದು, ಆದರೆ ಪ್ರಾಣದೇವರು ನಿದ್ರಿಸಿದರೆ ನಾವು ಪುನಃ ಎಚ್ಚರ ಆಗೋದಿಲ್ಲ. ನಮಗೆ ಭಗವಂತ ಅಹೋರಾತ್ರಿ ಜೀವನಪ್ರದನಾದಂಥ ಪ್ರಾಣನೊಳಗೆ ಪ್ರಾಣನಾಗಿ ನಿಂತು ನಮ್ಮನ್ನು ಬದುಕಿಸ್ತಾ ಇದ್ದಾನೆ. ಆ ಉಸಿರಿನಲ್ಲಿ ನಾನಿದ್ದೇನೆ ಅಂತ ಹೇಳ್ತಾನೆ. ಪಂಚಭೂತಗಳ ಬಗ್ಗೆ ವಿವರಿಸಿದಂಥ ಕೃಷ್ಣ ಮುಂದೆ ಮಾನಸ ಪ್ರಪಂಚದ ಬಗ್ಗೆ ವಿವರಿಸ್ತಾನೆ. ಪಂಚಭೂತಗಳಾದ ಮೇಲೆ ಮನಸ್ಸು, ಅಹಂಕಾರ, ದೇಹ. ಈ ಮಾನಸ ಪ್ರಪಂಚದ ಬಗ್ಗೆ ಹೇಳ್ತಾ ಮನೋಮಯ ಪ್ರಪಂಚದಲ್ಲಿ ಬದುಕುವವರು ಯಾರು ಅಂತಂದರೆ ತಪಸ್ವಿಗಳು. ತಪಸ್ಸು ಅಂದ್ರೆ ಏನು? ಅವ್ರು ಗ್ರೇಟ್ ಥಿಂಕರ್ಸ್, ಥಿಂಕಿಂಗ್ ಅಂತೇವೆ, ಆಲೋಚನೆ ಮಾಡೋದನ್ನೇ ತಪಸ್ಸು ಅಂತೇವೆ. ಹೊರಗಡೆ ಆಲೋಚನೆ ಮಾಡೋದು ಬಿಟ್ಟು ಒಳಗಡೆ ಆಲೋಚನೆ ಮಾಡಬೇಕಾದ್ರೆ ಕಣ್ಣು ಮುಚ್ಚಬೇಕು. ಕಣ್ಣು ಮುಚ್ಚಿದ್ರೇ ಒಳಗಡೆ ಆಲೋಚನೆಗಳು ಬರ್ತದೆ. ಸೊ ನಮಗೆ ಹೊರಗಡೆ ಕಾಣೋದು ಅವ್ರು ಕಣ್ಣು ಮುಚ್ಕೊಂಡು ಕೂತಿದ್ದಂಗೆ ಕಾಣುತ್ತೆ, ಯಾವುದೋ ಮಂತ್ರವನ್ನು ಹಿಡ್ಕೊಂಡು ಜಪ ಮಾಡ್ತಿದ್ದಂಗೆ ಕಾಣುತ್ತೆ. ಬಟ್ ಅವರು ತುಂಬ ಆಲೋಚನೆ ಮಾಡ್ತಿರ್ತಾರೆ ಒಳಗೆ. ಮನಸ್ಸಿನ ಆಳವಾದಂಥ ಚಿಂತನೆಗೆ ತಪಸ್ಸು ಅಂತ ಕರೀತಾರೆ. ಇದರ ಅಭಿಮಾನ ದೇವತೆ ಯಾರು ಅಂತಂದರೆ ಶಿವ. ನಾವು ಮಾತನಾಡೋದು ನಾವು ಹೇಗೆ ಮಾತಾಡ್ತೇವೆ? ನಾವು ಮಾತಾಡೋದು ನಮ್ಮ ಮನಸ್ಸಿಗೆ ಹೊಳೆಯುವಂಥ ವಿಚಾರಗಳನ್ನೇ ಮಾತಾಡ್ತೇವೆ. ನಮ್ಮ ಮನಸ್ಸಿಗೆ ಅಂತಹ ಅದ್ಭುತವಾದಂಥ ಆಲೋಚನಾ ಶಕ್ತಿ ಕೊಟ್ಟು ಮನೋಮಯ ಕೋಶದಲ್ಲಿ ನಿಂತು ನಮಗೆ ಆನಂದದ ಅನುಭವವನ್ನು ಕೊಡುವವನೇ ಭಗವಂತ. ಹೀಗೆ ಪಂಚಭೂತಗಳಲ್ಲಿ ಅನ್ನಮಯ ಕೋಶದಿಂದ ಹಿಡಿದು ಆನಂದಮಯ ಕೋಶದ ತನಕ ಹೇಗೆ ಭಗವಂತ ತನ್ನ ವಿಭೂತಿದಲ್ಲಿ ನಿಂತಿದ್ದಾನೆ ಎನ್ನುವಂಥ ಅದ್ಭುತ ಅಧ್ಯಾತ್ಮ ವಿಜ್ಞಾನವನ್ನು ಈ 2 ಶ್ಲೋಕಗಳಲ್ಲಿ ನಾವು ಕಾಣ್ಬೋದು. ಕೃಷ್ಣ
ಬ್ರಹ್ಮಾಂಡದಲ್ಲಿ ನಿಂತು ಹೇಗೆ ವಿಭೂತಿಯಾಗಿ ಬೇರೆ ಬೇರೆ ವಸ್ತುವಿನಲ್ಲಿ ವಿಶಿಷ್ಟ ಶಕ್ತಿಯಾಗಿ ತುಂಬುತ್ತಾನೆ ಎನ್ನುವುದನ್ನು ಮಾತನ್ನು ಸಂಕ್ಷಿಪ್ತ ಉಪಾಸನೆಯನ್ನು ನೋಡಿದ್ವಿ ನಾವಿವಾಗ. ಈ ವಿಭೂತಿಯ ವಿಸ್ತಾರ ಮುಂದಿನ ಅಧ್ಯಾಯದಲ್ಲಿ ಪುನಃ ಮತ್ತೆ ಬರುತ್ತೆ. ಇಲ್ಲಿ ಕೃಷ್ಣ ಅದರ ಸಂಕ್ಷಿಪ್ತವಾಗಿ ಕ್ರೋಢೀಕರಣ ಮಾಡಿ ಸಮಿಷ್ಟಿಯಾಗಿ ವಿಭೂತಿಯ ಅನುಸಂಧಾನ ಹೇಗಿರಬೇಕು ಎನ್ನುವಂಥ ಮಾತ್ರ ವಿವರಣೆ ಮಾಡಿದ್ದಾನೆ. ಸೊ ಹೀಗೆ ನಮಗೆ ಭಗವಂತ ಕೃಷ್ಣ ಹೇಳಿರುವಂಥ ಇದೆಲ್ಲ ಕೂಡ ನಾವು ನೋಡಿದಾಗ ಭಗವಂತನ ಅನುಭವ ಬರಬೇಕು. ಒಂದು ದೇವರ ವಿಗ್ರಹವನ್ನು ನೋಡಿದಾಗ ದೇವರು ನಮಗೆ ಹೇಗೆ ಮನಸ್ಸಿನಲ್ಲಿ ಬರುತ್ತೋ ಅದೇ ರೀತಿ ನೀರಿನಲ್ಲಿ ನೋಡಿದರು, ಆಕಾಶ, ಸೂರ್ಯ, ಬೆಂಕಿ ಮತ್ತು ಪಂಚಭೂತಗಳು ಮತ್ತು ನಮ್ಮ ತಿನ್ನುವಂಥ ಪದಾರ್ಥದಲ್ಲಿ ಜೀರ್ಣ ಆಗಬೇಕು, ನಾಲಿಗೆ ಮೇಲೆ ಇಟ್ಟುಕೊಂಡಾಗಿಂದ ಹೊಟ್ಟೆಯಲ್ಲಿ ಜೀರ್ಣ ಆಗಬೇಕಾದ್ರೆ ಪ್ರತಿಯೊಂದು ಕ್ರಿಯೆ ಆ ಭಗವಂತನಿಂದಲೇ ನಡೀತಾ ಇದೆ. ಈ ಥರ ನಾವು ಭಗವಂತನ ನೆನೆಸಿದಾಗ ಅದೇ ಒಂದು ಯಜ್ಞ ಆಗ್ತದೆ. ಪೂಜೆ ಅಂತಂದರೆ ಇದೇ, ಎಲ್ಲಿ ನಾವು ಭಗವಂತನನ್ನು ಸ್ಮರಣೆ ಮಾಡ್ತೇವೆ ಅದನ್ನೇ ಪೂಜೆ ಅಂತೇವೆ. ಅದು ಶಾರೀರಿಕವಾದಂಥ ಕ್ರಿಯೆ ಅಲ್ಲ, ಮಾನಸಿಕವಾದ ಕ್ರಿಯೆ. ಈಗ ಪೂಜೆ ಅಂತಂಬುದು ಶಾರೀರಿಕ ಕ್ರಿಯೆ ಆಗಿದೆ. ಪೂಜೆ ಅಂತಂದರೆ ಆಚಮನ ಮಾಡಬೇಕು, ಮಂತ್ರಾಕ್ಷತೆ ನೀರು ಬಿಡಬೇಕು, ಹೂವನ್ನು ಏರಿಸಬೇಕು, ಪ್ರತಿಯೊಂದು ಏರಿಸೋ ಕಾಲಕ್ಕೆ ಒಂದೊಂದು ಮಂತ್ರ ಏರಿಸಬೇಕು. ಈ ಸಿಸ್ಟಮ್ಯಾಟಿಕ್ ಮಾಡ್ರೇ ಪೂಜೆ, ಉಳಿದದ್ದು ಪೂಜೆ ಅಲ್ಲ ಅಂತಂಬೋ ಸ್ಥಿತಿಗೆ ಬಂದಿದ್ದೆ. ನಾವು ಮನೆಗೆ ಹೋಗಿ ನಾವು ಪೂಜೆ ಮಾಡ್ಕೋಬೇಕ್ರಿಂದ ಭಾಳ ಜನ ಹೇಳ್ತಾರೆ, ಅಯ್ಯೋ ಇವತ್ತು ಪೂಜೆ ಮಾಡಲಿಕ್ಕೆ ಆಗಿಲ್ಲ, ಬಸ್ಸಲ್ಲಿ ಇದ್ಬಿಟ್ಟೆ. ಅಸಲು ಭಗವಂತನ ನೆನೆಸೋದೇ ಪೂಜೆ. ನಾವು ಅದಕ್ಕೆ ಹೇಳ್ತಾನೆ, ಹಿಂದಿನ ಅಧ್ಯಾಯಗಳಲ್ಲಿ ಬಂತಲ್ಲ, ಪ್ರತ್ಯೇಕವಾಗಿ ನನಗೋಸ್ಕರ ಏನು ಮಾಡಬೇಡ, ನನಗೋಸ್ಕರ ಯಾವ ಕ್ರಿಯೆಯನ್ನು ಬಿಟ್ಕೋಬೇಡ, ನೀನು ಮಾಡ್ತಾ ಇರುವಂಥ ಕೆಲಸದಲ್ಲೇ ನನ್ನ ನೆನೆಸು, ಅದೇ ಪೂಜೆ ಆಗುತ್ತೆ ಅಂತ ಹಿಂದಿನ ಅಧ್ಯಾಯಗಳು ನಾವು ನೋಡುತ್ತೇವೆ. ಸೊ ಹೀಗೆ ಭಗವಂತನನ್ನು ನಾವು ಹೇಗೆ ನೋಡಬೇಕು ಅಂದರೆ, ಈ ವಿಭೂತಿಗಳಲ್ಲಿರುವಂಥ ಎಕ್ಸ್ಕ್ಲೂಸಿವ್ ಕ್ವಾಲಿಟಿ ಏನಿದೆ ಅದು ಭಗವಂತ ಇದ್ದಿದ್ದರಿಂದನೇ ಆ ಎಕ್ಸ್ಕ್ಲೂಸಿವ್ ಕ್ವಾಲಿಟಿ ಆಗಿದೆ. ಒಂದು ಹೂವಿನ ಸ್ಮೆಲ್ ನೋಡಿದಾಗ ಭಗವಂತ ಇದರಲ್ಲಿ ಇರೋದ್ರಿಂದನೇ ಈ ಸ್ಮೆಲ್ ಬರ್ತಾ ಇದೆ. ನೀರಿನ ಆ ಗುಣ, ಹರಿಯುವ ಶಕ್ತಿ, ಆ ಶಾಂತ ಸ್ವಭಾವ ಹೇಗಿದೆ ಭಗವಂತ ಇರೋದ್ರಿಂದಲೇ. ಅಗ್ನಿ ನಾವು ಏನು ಕೊಟ್ಟರು ಕೂಡ ತಿನ್ನತ್ತೆ, ಅಗ್ನಿ ಅದು ಭಗವಂತ ಇರೋದ್ರಿಂದ ತಿನ್ನತ್ತೆ. ನಾವು ಅದಕ್ಕೆ ಆಹುತಿ ಎಲ್ಲವನ್ನು ಭಗವಂತ ಕೊಡ್ತೇವೆ, ಅದು ಸ್ವೀಕಾರ ಮಾಡುವಂಥ ಪ್ರತೀಕ. ಈ ಎಕ್ಸ್ಕ್ಲೂಸಿವ್ ಕ್ವಾಲಿಟಿ ಏನಿದೆ ಅದರಲ್ಲಿ ನಾವು ಭಗವಂತನನ್ನು ನೋಡಿ ಆ ಭಗವಂತನ ಆರಾಧನೆಯನ್ನು ಮಾಡಬೇಕು. ನಮಗೆ ಇಷ್ಟವರೆಗೂ ಗೊತ್ತಿದೆ, ನಾವು ಚಿಕ್ಕತಂದಾಗಿಂದ ದೇವಸ್ಥಾನದಲ್ಲಿ, ಮನೆಯಲ್ಲಿ, ದೇವರ ಕೋಣೆಯಲ್ಲಿ ಮಾಡೋದೆಲ್ಲ ಕೂಡ ಒಂದು ಹಂತ, ಕಿಂಡರ್ ಗಾರ್ಡನ್ ಲೆವೆಲ್. ಸ್ವಲ್ಪ ನಾವು ಮುಂದಕ್ಕೆ ಹೋಗಿ ಅಭ್ಯಾಸ ಮಾಡಿಕೊಡಬೇಕು. ಅಂದರೆ ಈ ಒಂದು ಎಲ್ಲೆಲ್ಲಿ ನಾವು ನೋಡ್ತೀವಿ ಅಲ್ಲಲ್ಲಿ ಭಗವಂತ ನಮಗೆ ಎಚ್ಚರ ಅರಿವು ಬರುವಂಗೆ ನಾವು ಅಭ್ಯಾಸ ಮಾಡಿಕೊಂಡಾಗ ಅದೇ ದೇವರ ಪೂಜೆ ಆಗ್ತದೆ. ದೇವರ ಕೋಣೆಯಲ್ಲಿ ಮಾಡೋದು ಮ್ಯಾಕ್ಸಿಮಮ್ ನೀವು 1/2 ಅವರಿಂದ 3 ಅವರ್ಸ್ ಪೂಜೆ ಮಾಡ್ಬೋದು. ಅದೇ ಈ ರೀತಿ ಪ್ರತಿಯೊಂದರಲ್ಲೂ ಭಗವಂತ ಇದ್ದಾನೆ ಅಂತ ನೋಡಿಕೊಂಡು ಹೋದರೆ ಇಡೀ ದಿನ ಎಲ್ಲ ಕೂಡ ಪೂಜೆ ಇದ್ದಂಗೆ ಆಗುತ್ತೆ. ನೀವು ಯಾವ ಕೆಲಸವನ್ನು ಬಿಟ್ಟುಕೊಳ್ಳುವ ಅವಶ್ಯಕತೆ ಕೂಡ ಇರಲ್ಲ. ಇದನ್ನು ಭಗವಂತ ಇಲ್ಲಿ ಹೇಳ್ತಾನೆ. ಇನ್ನು ಮುಂದಿನ ವಿಚಾರಗಳನ್ನು ಬಹಳ ಬರುತ್ತೆ, ಇವೆಲ್ಲ ವಿಭೂತಿಗಳನ್ನು ಎಲ್ಲ ಹೇಳ್ತಾನೆ, ಅವುಗಳನ್ನು ನಾವು ನೋಡೋಣ. ಸೊ ಇವತ್ತಿನ ಸಮಯ ಅತೀತ ಆಗಿರೋದ್ರಿಂದ ಇಲ್ಲಿಗೆ ನಾವು ಮುಕ್ತಾಯಗೊಳಿಸೋಣ. ಮತ್ತೊಮ್ಮೆ ಎಲ್ಲರಿಗೂ ಶ್ರೀಕೃಷ್ಣಾಷ್ಟಮಿ ಹಬ್ಬದ ಶುಭಾಶಯಗಳೊಂದಿಗೆ ಇವತ್ತಿನ ಪಾಠ ಮುಕ್ತಾಯ ಮಾಡ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಇವತ್ತಿನ ಪಾಠದಲ್ಲಿ ಏನಾದರೂ ಪ್ರಶ್ನೆಗಳೇನಾದರೂ ಇದ್ದರೆ ನೀವು ಒಂದು 5ರಿಂದ 10 ನಿಮಿಷದ ಕಾಲ ನೀವು ನನ್ನ ಜೊತೆ ಹಂಚಿಕೊಳ್ಳಬಹುದು. 1 ನಿಮಿಷ ಅನ್ಮ್ಯೂಟ್ ಮಾಡ್ತೇನೆ. ಏನಾದರೂ ಪ್ರಶ್ನೆಗಳಿದ್ದರೆ ಕೇಳ್ಬೋದು.